सप्ति मधुर भृंग माया भोजयन भृंग 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 पश्चाचान्यान् समति भगवान् ज्योतिषा बंगाने शंकरं शंकराचार्यं केशवं बादरायणं श्रीमच्छंकर श्री 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 कहा सह उपाय उच्यते ಮನಸ್ಸನ್ನು ಉಪಾಯನ ಹಿಡ್ಕೋಬೇಕು ಅಂದ್ರೆ ಉಪಾಯೇನ ನಿಗೃಹೀಯ ನೀ ಏನ್ ಹೇಳ್ತೆ ನಿಶ್ಚಯೇನ ನಿತರಾಮ್ ಚೆನ್ನಾಗಿ ಗಟ್ಟಿಯಾಗಿ ಹಿಡ್ಕೋಬೇಕಂತೆ ಮನಸ್ಸನ್ನ ಅದು ಯಾವ್ದು ಕಾಂಪ್ರಮೈಸ್ ಆಗ್ಬಾರ್ದಂತೆ ಯಾವ್ದು ಸೋಡಿ ಮಾಡ್ಬಾರ್ದು ಅದಕ್ಕೆ ಸೋಡಿ ಕೊಡೋದಂದ್ರೆ ಯಾವ ಪಾಡ್ಕೊಂಡು ಯೂಸ್ ಮಾಡ್ಬಾರ್ದು ಬಲವಾಗಿ ಮನಸ್ಸನ್ನು ಹಿಡಿದಿರ್ಬೇಕಂತೆ ಉಪಾಯನ ಹಿಡಿಬೇಕು ಏನ್ ಉಪಾಯ ಅಂತ ಕೇಳಿದ್ರೆ ದುಃಖಂ ಸರ್ವಮನುಸ್ಮೃತ್ಯ ಕಾಮಭೋಗಾನ್ ನಿವರ್ತಯೇ ಅಜಂ ಸರ್ವಮನುಸ್ಮೃತ್ಯ ಜಾತನ್ನೈವ ತು ಪಶ್ಯತಿ ದುಃಖಂ ಸರ್ವಮನುಸ್ಮೃತ್ಯ ಕಾಮಭೋಗಾನ್ ನಿವರ್ತಯೇ ಅಜಂ ಸರ್ವಮನುಸ್ಮೃತ್ಯ ಜಾತನ್ನೈವ ತು ಪಶ್ಯತಿ ದುಃಖಂ ಸರ್ವಂ ಅನುಸ್ಮೃತ್ಯ ಕಾಮಭೋಗಾತ್ ನಿವರ್ತಯೇತ್ ಅಜಂ ಸರ್ವಂ ಅನುಸ್ಮೃತ್ಯ ಜಾತಂ ನ ಏವ ತು ಪಶ್ಯತಿ ಸರ್ವಂ ದುಃಖಂ ಇಷ್ಟ ಏನ್ ಹೇಳಿ ಇಡೀ ಎಲ್ಲವೂ ದುಃಖಮಯವಾದ ಈ ಜಗತ್ತೆಲ್ಲ ಎಲ್ಲವೂ ದುಃಖಮಯ ಹೇಳ್ಬಿಟ್ಟು ಅನುಸ್ಮೃತ್ಯ ಅನು ಅಂದ್ರೆ ಶಾಸ್ತ್ರಾಚಾರ್ಯೋಪದೇಶ ಮನು ಗುರುಗಳ ಮತ್ತು ಶಾಸ್ತ್ರದ ವಾಕ್ಯವನ್ನ ಮತ್ತೆ ಮೆಲಕಾಗ್ತಾ ಕಾಮಭೋಗವೆಲ್ಲವೂ ದುಃಖಮಯವೇ ಯಾವ ಕಾರಣಕ್ಕೂ ಇದು ಕಳಿಸ್ಬಾರ್ದು ಇಲ್ಲಿ ಹೋಯ್ತು ಅಂದ್ರೆ ಇದಕ್ಕೆ ಸೂನಾಸ್ಥಾನ ಅಂತ ಉಪನಿಷತ್ತು ಹೆಸರುಪಟ್ಟಿದೆ ಮಧಾಸ್ಥಾನ ಅಂತ ಇದು ಲೋಕದಲ್ಲಿ ಮೃತ್ಯುಕೂಪ ಅಂತ ಮೃತ್ಯುಕೂಪ ಕೂಪ ಅಂದ್ರೆ ಬಾವಿ ಮೃತ್ಯುವಿನ ಕೂಪಗಳು ಈ ವಿಷಯಗಳು ಅಂತ ಒಂದೊಂದು ಅದು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಇಲ್ಲಿ ಹೋದ್ವಿ ಅಂತಂದ್ರೆ ಕತೆ ಮುಗೀತು ನಿಮ್ದು ಏನ್ ಮಾಡುದು ಚಕ್ರಭೀಮನ ಕೋಟೆ ಇದ್ದ ಹಾಗೆ ತಪ್ಪಿಸ್ಕೊಂಡು ಬರೋಕ್ಕೆ ಆಗೋದಿಲ್ಲ ಹಾಗಾಗಿ ಇಡೀ ಜಗತ್ತಿನ ಎಲ್ಲಾ ವಿಷಯಗಳು ಅದು ಸುಖ ಕಾರಣವಾಗಿದ್ದು ನಾವು ಅಂದ್ಕೊಂಡ ವಿಷಯ ಇರ್ಬೋದು ಇಂದ್ರಿಯ ಸುಖ ಉಂಟು ಮಾಡುವ ವಿಷಯಗಳು ಶಬ್ದಸ್ಪರ್ಶ ಅದಿರ್ಬೋದು ಅಥವಾ ರಾಜಕೀಯ ವಿಷಯ ಇರ್ಬೋದು ವ್ಯವಹಾರ ವಿಷಯ ಇರ್ಬೋದು ಅದು ನೀನೇ ಲೌಕಿಕವಾದ ವಿಷಯ ಎಲ್ಲವೂ ಕೂಡ ದುಃಖವೇ ಇದರಲ್ಲಿ ಖಂಡಿತವಾಗಿಯೂ ಸುಖಸ್ಯ ಗಂಧ ಮಾತ್ರಮಪಿ ನ ವಿದ್ಯತೆ ಸುಖದ ವಾಸನೆಯೂ ಕೂಡ ಇದರಲ್ಲಿ ಇಲ್ಲ ಎಂಬುದನ್ನ ಚೆನ್ನಾಗಿ ಮತ್ತೆ ಊರಿಸ್ಕೋಬೇಕಂತೆ ಊರಿಸ್ಕೊಂಡು ಕಾಮಭೋಗದಿಂದ ಮನಸ್ಸನ್ನು ಹಿಮ್ಮೆಟ್ಟಿಸಿಕೊಳ್ಳಬೇಕು ನಿವರ್ತೇನ ನೀನು ನಿಶ್ಚಯ ನಿತರಾಮ್ ನೀನು ನಿಶ್ಚಯದಿಂದಲೂ ನಿತರಾಮನ ಸಂಪೂರ್ಣವಾಗಿಯೂ ಪ್ರಾಪಂಚಿಕ ವಿಷಯದಿಂದ ಮನಸ್ಸನ್ನು ಪೂರ್ತಿ ವಿಡ್ರಾ ಮಾಡ್ಕೊಳ್ಬೇಕು ಆಮೇಲೆ ಏನ್ ಮಾಡ್ಬೇಕು ಸರ್ವಂ ಅಜಂ ಇತಿ ಅನುಸ್ಮೃತ್ಯ ಎಲ್ಲವೂ ಏನೇನು ಜಗತ್ತಲ್ಲಿ ಯತ್ ಪಶ್ಯತಿ ಯತ್ ಶೃಣೋತಿ ಯತ್ ಧ್ಯಾಯತಿ ಅಜಂ ಸರ್ವಂ ಬ್ರಹ್ಮೈವ ಅಜವಾದ ಬ್ರಹ್ಮವೇ ಇದೆಲ್ಲವೂ ಅಜಸ್ವರೂಪವಾದ ಪರಮಾತ್ಮನೇ ಇದೆಲ್ಲವೂ ಎಂಬುದನ್ನು ಮತ್ತೆ ಮತ್ತೆ ಅನುಸ್ಮೃತ್ಯನ ಅನುಸಂಧಾನ ಮಾಡುತ್ತಾ ಅಗೇನ್ ಅಂಡ್ ಅಗೇನ್ ಟಿಲ್ ಬೆಡ್ ಬೆಳಗ್ಗೆ ಇದ್ದಾಗ ರಾತ್ರಿವರೆಗೂ ಸಕಲಮಿದ ಮಹಂಚ ವಾಸುದೇವ ಸರ್ವಂ ಕಲ್ವಿತಂ ಬ್ರಹ್ಮ ಸರ್ವಂ ಕಲ್ವಿತಜ್ಜಲಾನಿ ಶಾಂತ ಉಪಾಸಿತ ಜಗತ್ತೆಲ್ಲವೂ ಬ್ರಹ್ಮಮಯ ಜಗತ್ತೆಲ್ಲವೂ ಪರಮಾತ್ಮಮಯ ಸಮಸ್ತವೂ ಹುಟ್ಟಿಲ್ಲದ್ದಾಗಿರೋ ಅದ್ವಿತೀಯವಾದ ಕೂಟಸ್ಥವಾದ ಪರಬ್ರಹ್ಮವೇ ಈ ಮೈದೋರಿದೆ ಜಗದ್ದು ಮೈದೋರಿದೆ ತದ್ವಿನ ಏನೇನು ಇಲ್ಲ ಜಗತ್ತಲ್ಲಿ ಸಮಸ್ತ
ನಿತ್ಯವೂ ಪರಮಾತ್ಮನೇ ಎಂಬುದನ್ನು ಮತ್ತೆ 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 ಅದೇ ಸದಾ ಅವಾಗ ಹೊಳೆ ಹೋದ್ ಬೇಜಾರಾಗಲ್ಲ, ಏನಲ್ಲಿ ಹೋದ್ ಬೇಜಾರಾಗಲ್ಲ. ಅದು ಜಾತನ್ನೇ ಇವತ್ತು ಖುಷಿ. ಯಾವಾಗ ಹುಟ್ಟಿದ್ದನ್ನು ನೋಡೋದಿಲ್ಲ ನೋಡಿ, ಖುಷಿ ಆಗಿಬಿಡ್ತು ನೋಡೋರಿಗೆ. ನೋಡಿದ ಅಮ್ಮನ ಖುಷಿ ಆಯ್ತು ನೋಡಿ. ಇಲ್ಲ ಪಾಠ ರೆಕಾರ್ಡಿಂಗ್ ಆಗ್ತಾ ಇದೆ, ಪ್ಲೀಸ್ ಕಮಾನ್ ಸಾರ್, ರೆಕಾರ್ಡಿಂಗ್ ಆಗ್ತಾ ಇದೆ. ಅಲ್ಲ ಆಗಲ್ಲ ಅಲ್ಲ ಅಂದಾಗಿರ್ತೀರ ಅಂತ. ಇಲ್ಲಿ ಆಮೇಲೆ ಆ ಪಾಠ ಇದಾದ ಮುಗಿದ ಪಾಠ. ಅಜಂ ಸರ್ವ ಸರ್ ಅಜಂ ಅಜಂ ಸರ್ವಂ ಅನುಸ್ಮೃತ್ಯ, ಸರ್ವವು ಅಜಾತ್ಯವಾದ ಪರಬ್ರಹ್ಮವೇ ಎಂಬುದನ್ನು ಮತ್ತೆ ಮತ್ತೆ ಅನುಸಂಧಾನ ಮಾಡುತ್ತಾ ಏನ್ ಮಾಡ್ಬೇಕು, ಹುಟ್ಟಿದ್ದಕ್ಕೆ ಮನಸ್ಸಿಡ್ಬಾರ್ದು, ಹುಟ್ಟಿದ್ರಲ್ಲಿ ಮನಸ್ಸಿಡ್ಬಾರ್ದು. ಜಾತನ್ನ ಇವತ್ತು ಪಶ್ಯತಿ, ಯಾವುದು ಹುಟ್ಟಿದ್ದೋ ಅದರಲ್ಲಿ ದೃಷ್ಟಿ ನಡಬೇಡಿ, ಕಾಣಬೇಡಿ, ನೋಡ್ಬೇಡಿ. ಹುಟ್ಟಿದ್ದು ಯಾವುದು? ಎಲ್ಲವೂ ಬ್ರಹ್ಮ ಹೊರತಾಗಿ ಎಲ್ಲವೂ ಹುಟ್ಟಿದ್ದೆ, ಅವಸ್ಥೆಯ ಹುಟ್ಟಿದ್ದು, ಅವಸ್ಥೆ ಒಳಗಿರ್ತಕ್ಕಂಥ ಹುಟ್ಟಿದ್ದು, ಎಲ್ಲ ನಾಮರೂಪಗಳು ಹುಟ್ಟಿದ್ದೆ. ಹುಟ್ಟಿದ್ದರಲ್ಲಿ ಮನಸ್ಸನ್ನು ಇಡಬೇಡಿ ಅಂತ ಇದ್ದಾರೆ. ಹುಟ್ಟಿದೇ ಇರೋದ್ರಲ್ಲಿ ಮನಸ್ಸನ್ನು ಇಡಿ, ಹುಟ್ಟಿದ್ರಲ್ಲಿ ಮನಸ್ಸು ಹುಟ್ಟಿದ್ದು ಕಲ್ಪನೆಯೇ ದುಃಖಕ್ಕೂ ಅನರ್ಥಕ್ಕೂ ಕಷ್ಟಕ್ಕೂ ಎಲ್ಲಕ್ಕೂ ಕಾರಣ. ದುಃಖ ಹುಟ್ಟಿದ್ರಲ್ಲಿ ಮನಸ್ಸು ಹೋಯ್ತು ಅಂದ್ರೆ ನಿಮ್ಮ ಹಿಡ್ಕೊಂಡ್ಬಿಡ್ತದೆ ಅದು. ಆದ್ರಿಂದ ಜಾತಂ ಅದು ಹುಟ್ಟಿದ್ದನ್ನು ನೋಡ್ಬೇಡಿ ಅಂತ ಇದ್ದಾರೆ. ಗಿಡ ಮರ ಹುಟ್ಟಿದ ಆ ಗಿಡ ಮರ ನೋಡ್ಬೇಡಿ, ಜನರು ಹುಟ್ಟಿದ್ದ ಆ ಜನರು ನೋಡ್ಬೇಡಿ, ನಾಮರು ಹುಟ್ಟಿದ್ದ ಕಡೆ ಗಮನ ಕೊಡ್ಬೇಡಿ ಅಂತ ಇದ್ದಾರೆ. ಹುಟ್ಟಿದ್ರ ಕಡೆ ಗಮನ ಕೊಡ್ಬೇಡಿ ಅಂದ್ರೆ ಇನ್ನು ಉಳಿಯೋದು ಯಾವುದೊಂದೋ ಅಜಾದ್ವಿತೀಯ ಪರಬ್ರಹ್ಮ ಒಂದೇ ಉಳ್ಕೊಳತ್ತೆ. ಅಲ್ಲಿ ಮನಸ್ಸನ್ನು ಸೆಟ್ ಮಾಡ್ಕೊಂಡು ಆನಂದಾಗಿರ್ಬೇಡಿ, ಅಳಬೇಡಿ, ದುಃಖ ಪಡಬೇಡಿ, ಗುರುಬೇಡಿ, ಖುಷಿಯಾಗಿ ಆನಂದವಾಗಿರಿ. ಅಜಾದ್ವಿತೀಯ ಬ್ರಹ್ಮದಲ್ಲಿ ಖುಷಿಯಾಗಿರ್ಬೇಡಿ, ಏನು ಯೋಚನೆ ಮಾಡಬೇಡಿ ಅಂತ ಇದ್ದಾರೆ. ಗೋಡುಪಾದರು ಎಂತಹ ಸಂದೇಶ ಕಳ್ತಾ ಇದ್ದಾರೆ ಅಂದ್ರೆ, ಸರ್ವಂ ಅಜಂ, ಎಲ್ಲವೂ ಹುಟ್ಟಿಲ್ಲದ್ದಾಗಿರುವ ಅಜಾದ್ವಾದ ಬ್ರಹ್ಮವೇ ಎಂಬುದಾಗಿ ತಿಳಿಯುತ್ತಾ ಹುಟ್ಟಿದ್ದರ ಕಡೆಗೆ ಗಮನವನ್ನು ಕೊಡದೆ ಹುಟ್ಟದೇ ಇರುವ ಅಜಾದ್ವಿತೀಯವಾದ ಅಖಂಡವಾದ ಪರಬ್ರಹ್ಮದಲ್ಲಿಯೇ ಮನಸ್ಸನ್ನು ಇಟ್ಕೊಂಡು ಅದರಲ್ಲಿ ಅಹೋರಾತ್ರ ಕಳಿತಾ ಹೋಗಿ ಬೇಡ ಅಂದ್ರೆ ಮುಕ್ತರಾಗುತ್ತಿಲ್ಲ, ಕೃತಾರ್ಥರಾಗುತ್ತಿಲ್ಲ. ನಾವು ಏನು ಯೋಚನೆ ನಿಶ್ಚಿಂತ ಆನಂದವಾಗಿ ಖುಷಿಯಾಗಿ ಬರ್ತೀರ, ಏನು ವಿಷಯ. ಅದರಿಂದ ಫಸ್ಟ್ ಕ್ಲಾಸ್ ಇದಾಗುತ್ತೆ. ಸರ್ವಂ ದ್ವೈತಂ ಅವಿದ್ಯಾ ವಿಜೃಂಭಿತಂ ದುಃಖಮಿವ ಇತಿ ಅನುಸ್ಮೃತ್ಯ ಕಾಮಭೋಗಾತ್ ಕಾಮನಿಮಿತ್ತೋ ಭೋಗಃ ಇಚ್ಛಾವಿಷಯಃ ತಸ್ಮಾದ್ ವಿಪ್ರಸೃತಂ ಮನಃ ನಿವರ್ತಯೇದ್ ವೈರಾಗ್ಯ ಭಾವನೆಯ ಇತ್ಯರ್ಥಃ. ಅವಿದ್ಯೆಯ ಅನರ್ಥಕ ಕಾರಣ ಅವಿದ್ಯೆ, ಅದರಿಂದ ಹರಡ್ಕೊಂಡಿರೋದು ದ್ವೈತ. ಅವಿದ್ಯೆಯಿಂದ ಉಂಟಾದದ್ದು, ಅವಿದ್ಯೆಯಿಂದ ಹರಡ್ಕೊಂಡದ್ದು. ಅವಿದ್ಯೆಯ ಅನರ್ಥ ಕಾರಣವಾದ್ಮೇಲೆ ಅದರಿಂದ ಉಂಟಾದಂತಹ ದ್ವೈತ ಪುರುಷಾರ್ಥ ಕಾರಣವಾಗತ್ತಾ? ಯಾವ ದ್ವೈತವು ಅವಿದ್ಯಾ ಕಲ್ಪಿತವೋ, ಅವಿದ್ಯಾ ವಿಜೃಂಭಿತ, ಅವಿದ್ಯೆಯಿಂದ ಆಕಳಿಸಿರೋದಿಲ್ಲ. ಜೃಂಭಣ ಅಂದ್ರೆ ಅಂತ ಆಕಳಿಸೋದು, ವಿಜೃಂಭಣ ಅಂದ್ರೆ ಅವಿದ್ಯೆ ಆಕಳಿಸಿದೆ. ಯಾವ ರೂಪವಾಗಿ? ನಾಮರೂಪಾತ್ಮಕ ಜಗದ್ರೂಪದಿಂದ ಅವಿದ್ಯೆ ಆಕಳಿಸಿದೆಯಂತೆ. ಅವಿದ್ಯೆಯೇ ಅನರ್ಥ ಕಾರಣ, ದುಃಖ ಕಾರಣ ಅಂತ ಆದಾಗ ಅಂಥ ಅವಿದ್ಯಾ ಕಲ್ಪಿತವಾಗಿರ್ತಕ್ಕಂತಹ ಈ ದ್ವೈತ ಕ್ಷೇತ್ರವನ್ನ ದುಃಖವೇವಾ, ಪ್ರತಿ ಹೆಜ್ಜೆಗೂ ದುಃಖಂ, ಜನ್ಮ ದುಃಖಂ, ಜರಾ ದುಃಖಂ, ವ್ಯಾಧಿ ದುಃಖಂ, ಮೃತ್ಯು ದುಃಖಂ. ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷಾನುದರ್ಶನ ಭಗವಂತ ಪ್ರತಿಯೊಂದರಲ್ಲೂ ದುಃಖವನ್ನು ಕಾಣಬೇಕಂತೆ. ಯಾವ್ಯಾವುದು ಆಗಮಾಪಾಯಿಗಳು ಅದೆಲ್ಲ ದುಃಖ ಕಾರಣ, ಸಂಯೋಗ ವಿಪ್ರಯೋಗ ಅಂತಹ ದುಃಖ ಕಾರಣ, ಪರಿಚ್ಛಿನ್ನವಾದದ್ದೆಲ್ಲ ದುಃಖ ಕಾರಣ, ಎಲ್ಲ ನಾಮರೂಪಾತ್ಮಕ ದುಃಖ ಕಾರಣ. ಅದೆಂಥದ್ದೇ ಆಗಿರಲಿ ಎಂಬುದನ್ನಾಗಿ ತಿಳ್ಕೊಂಡು ಅವಿದ್ಯಾ ವಿಜೃಂಭಿತವಾದ ದ್ವೈತವೆಲ್ಲವೂ ದುಃಖವೇ ಎಂಬುದನ್ನ ಅನುಸ್ಮೃತಿ ಮತ್ತೆ ಮತ್ತೆ ಅದನ್ನ ರಿಪೀಟ್ ಮಾಡ್ತಿರ್ಬೇಕು ಮನಸ್ಸಲ್ಲಿ. ಅದು ಊಸ್ಕೋತಾ ಇರ್ಬೇಕು ಚೆನ್ನ ಮನಸ್ಸು. ಯಾಕೆಂದ್ರೆ ಅದು ಕಲ್ಪನೆ ಮಾಡಿ ಚೆನ್ನಾಗಿದೆ, ಒಳ್ಳೆಯದು, ಅನುಕೂಲ ಭಾವನೆ ಮಾಡಿ ಸಿಕ್ಕಾಕೊಂಡ್ಬಿಟ್ಟಿದೆ. ಇದಕ್ಕೆ ಆಂಟಿ ವರ್ಕ್ ಮಾಡ್ಬೇಕು, ಅದಕ್ಕೆ ರಿವರ್ಸ್ ಮಾಡಿಬಿಟ್ಟು ಇದೆಲ್ಲ ದುಃಖ, ಇದೆಲ್ಲ ಅನರ್ಥ, ಇದೆಲ್ಲ ಕಷ್ಟ, ಇದೆಲ್ಲ ಭಯ, ಇದೆಲ್ಲ ಪುರುಷಾರ್ಥವಿಲ್ಲ ಅಂತ ಹೇಳಿ ಎಲ್ಲಾ ವೈಶಿಕ ಸುಖದಲ್ಲೂ ಕೂಡ ಬುದ್ಧಿ ಮನಸ್ಸನ್ನ ಹಿಮ್ಮೆಟ್ಟಿಸ್ಕೊಂಡು ಆ ಕಾಮಭೋಗ ಇದೆಯಲ್ಲ, ಕಾಮಭೋಗ ಅಂದ್ರೆ ಕಾಮನಿಮಿತ್ತವಾದ ಭೋಗ, ಆಸೆ ನಿಮಿತ್ತವಾಗಿ ಇದು ಭೋಗ ಉಂಟಾಗತ್ತೆ, ಸುಖ ಉಂಟಾಗತ್ತೆ ಅಂತ ಹೇಳಿ ಇದೆಲ್ಲ ಆ ಭೋಗ ಇಚ್ಛಾ ವಿಷಯವಾದ ಭೋಗ. ಅದರಿಂದ ಹರಡಿಕೊಂಡ ಮನಸ್ಸನ್ನು ವಿಪ್ರಸೃತ ಅಂದ್ರೆ ಚೆದರಿದ್ದಾದ ಈ ಕಾಮಭೋಗ ನಿಮಿತ್ತ ಚೆದರ್ಬಿಟ್ಟಿದೆ ಆ ಮನಸ್ಸು. ಪ್ರಪಂಚದಲ್ಲಿ ಹೆಂಗ್ ಹರಡ್ಕೊಂಡ್ಬಿಟ್ಟಿದೆ ಅಂತಂದ್ರೆ ಆ ಮೀನುಗಾರ ಆ ನಟ್ಟನ್ನು ಬಲೆನ್ ಬೀಸುವ ಹಂಗೇನಿಯೇ
ಈ ಮೃತ್ಯು ಅವಿದ್ಯಾ ಕಾಮರೂಪದಿಂದ ಪ್ರಪಂಚಕ್ಕೆ ನಮ್ಮ ಹಿಂದೆ ಬೀಸ್ಬಿಟ್ಟಿದೆ, ಬಲೆ ಬೀಸ್ಬಿಟ್ಟಿದೆ, ಸಿಕ್ಕಾಕೊಂಡ್ಬಿಟ್ಟಿದೆ. ನಮ್ಗೆ ಗೊತ್ತೇ ಆಗಿಲ್ಲ. ಇವರು ಜ್ಞಾನಿಗಳು ಹೇಳ್ತಿದ್ದಾರೆ, ಆ ಕಾಮಭೋಗ ನಿಮಿತ್ತವಾಗಿ ಇಚ್ಛಾ ವಿಷಯದ ಕಡೆಯಲ್ಲಿ ಏನು ಮನಸ್ಸು ಹರಡ್ಕೊಂಡು ವಿಪ್ರಸ್ತುತ ಹರಡ್ಕೊಂಡಿದೆ, ಆ ಮನಸ್ಸನ್ನು ಹಿಮ್ಮೆಟ್ಟಿಸಿಕೊಳ್ಳಿ, ಅದನ್ನ ವಿಡ್ರಾ ಮಾಡ್ಕೊಳ್ಳಿ, ಅದನ್ನ ವಾಪಸ್ ತಗೊಂಡ್ಬಿಟ್ಟು ಯಾವುದರಿಂದ ವೈರಾಗ್ಯ ಭಾವನೆಯ. ವೈರಾಗ್ಯ ಭಾವನೆಗೆ ಎರಡು ಅರ್ಥ. ಒಂದು ವಿಗತೋ ರಾಗ ವಿರಾಗ, ವಿರಾಗಸ್ಯ ಭಾವ ವೈರಾಗ. ಅದರಲ್ಲಿ ಪ್ರೇಮವನ್ನು ಕಿತ್ಕೊಂಡು, ರಾಗ ಅಂದ್ರೆ ಪ್ರೇಮ, ಆಸಕ್ತಿ, ಪ್ರೀತಿ, ಅದ್ರದ್ದು ಅಂಟ್ಕೊಂಡ್ಬಿಡುತ್ತೆ. ಪ್ರೇಮ ಕಿತ್ಕೊಂಡ್ಬೇಡಿ, ಪ್ರೀತಿ ಮಾಡಬೇಡಿ. ಆ ಪ್ರೀತಿಯನ್ನು ಇಟ್ಕೊಳ್ಳದೆ, ಅದರ ಅಭಿಮಾನ ಅಭಿರುಚಿ ಇಟ್ಕೊಳ್ತೇನೆ, ಅದನ್ನ ವೈರಾಗ್ಯ ಭಾವನೆ. ಇದೊಂದು ವಿಶಿಷ್ಟೋ ರಾಗ, ಪರಮಾತ್ಮಲ್ಲಿ ಹೆಚ್ಚಿನ ರಾಗ ಇಟ್ಕೊಂಡ್ಬೇಡಿ. ವಿಶಿಷ್ಟೋ ರಾಗ ವಿರಾಗ ಪರಮಾತ್ಮನಿ, ವಿಗತೋ ರಾಗ ವಿರಾಗ ವಿಷಯೇಶು. ಪಾಪ ಶಬ್ದ ಸ್ಪರ್ಶ ರೂಪದಲ್ಲಿ ಬಿಟ್ಟು ಹೋದ ಪ್ರೀತಿ, ಪರಮಾತ್ಮನಲ್ಲಿ ಹೆಚ್ಚಿನದಾದ ಪ್ರೀತಿ. ಆ ಸಚ್ಚಿದಾನಂದ ಸ್ವರೂಪವಾದ ಪರಬ್ರಹ್ಮದಲ್ಲಿ ಆತ್ಮಭಾವನೆಯಿಂದ, ಪ್ರೇಮ ಭಾವನೆಯಿಂದ, ಆತನೇ ನನ್ನ ಆತ್ಮ, ಆತನೇ ಜಗತ್ತಿಗೆ ಸ್ವಾಮಿ, ಆತನೇ ಪರಮಾರ್ಥ ಸತ್ಯ, ಆತನೇ ಜಗತ್ತಿನ ಎಲ್ಲಕ್ಕೂ ಕಾರಣ ಅಂತ ಹೇಳಿ ಆತನಲ್ಲಿಯೇ ಮನಸ್ಸನ್ನ ಇಟ್ಕೊಂಡು, ಅದರಲ್ಲೇ ಪ್ರೇಮ ಇಟ್ಕೊಂಡು, ಅದು ವಿಶಿಷ್ಟೋ ರಾಗ. ಪರಮಾತ್ಮ ಹೆಚ್ಚಿನ ರಾಗವನ್ನು ಇಟ್ಕೊಂಡು ಅದು ಸಾಕು. ಪರಮಾತ್ಮಲ್ಲಿ ಪರಮ ಪ್ರೇಮ ಊರ್ತು ಅಂದ್ರೆ ಇನ್ನೊಂದು ಪ್ರೇಮ ಇರಲ್ಲ ನಮಗೆ. ಪರಮಾತ್ಮ ಪ್ರೇಮ ಯಾಕೆ ಬರ್ತಾ ಇಲ್ಲ ಅಂದ್ರೆ, ನಮ್ಮಲ್ಲಿರುವ ಪ್ರೇಮವನ್ನು ವಿಷಯ ಕದ್ದು ಬಿಟ್ಟಿದೆ. ವಿಷಯ ನಮ್ಮ ಪ್ರೇಮವನ್ನು ಕದ್ದಿರೋದ್ರಿಂದ ಪರಮಾತ್ಮ ಪ್ರೇಮ ಕೂಡ ಬಿಡ್ತಾ ಇಲ್ಲ. ಅದೇ ಪ್ರೇಮವನ್ನೇ ಪರಮಾತ್ಮನ ಕನೆಕ್ಟ್ ಮಾಡಿದ್ರೆ ವಿಷಯ ಝೀರೋ ಆಗ್ಬಿಡುತ್ತೆ, ವಿಷಯದ ಆಟ ನಿಂತೋಗ್ಬಿಡುತ್ತೆ, ಅದೇನು ಮಾಡಲ್ಲ. ಭಗವಂತ ನಮಗೆ ಒಳ್ಳೆ ಒಂದು ಗಿಫ್ಟ್ ಕೊಟ್ಟಿದ್ದಾನೆ. ಏನು? ಪ್ರೇಮ ಮಾಡುವುದು ಅನ್ನುವಂಥ ಒಳ್ಳೆ ಗಿಫ್ಟ್. ಅದನ್ನ ಸದುಪಯೋಗ ಮಾಡಬೇಕು. ಆ ಪ್ರೇಮ ಮಾಡುವುದನ್ನ ಪರಮಾತ್ಮನ ಕನೆಕ್ಟ್ ಮಾಡ್ಬೇಕೆ ಹೊರತು ವಿಷಯ ಕನೆಕ್ಟ್ ಮಾಡ್ಬೇಕು. ಪರಮಾತ್ಮನ ಪ್ರೇಮಿಸ್ತಾ ಸಹಜವಾಗಿ ವಿಷಯ ಪ್ರೇಮ ಹೋಗ್ಬಿಡುತ್ತೆ. ವಿಷಯದಲ್ಲಿ ಪ್ರೇಮ ಆಗ್ಬಿಟ್ರೆ ಪರಮಾತ್ಮ ಪ್ರೇಮ ಹೋಗ್ಬಿಡುತ್ತೆ. ಒಂದೇ ಪ್ರೇಮ ನಮಗೆ. ನೀವು ಯಾವುದಕ್ಕಾಗಿ ಬರೋದು, ರತ್ನಮಣಿ ಕೊಟ್ಟಿದ್ದಾನೆ ಅಪ್ಪ ಉಪಯೋಗಿಸ್ಕೊ ಅಂತ, ಅದಕ್ಕೆ 100 ಕೋಟಿ ರೂಪಾಯಿ ಆಗುತ್ತೆ. ನಾ ಅದನ್ನ ಗೋಲಿ ಆಳಕ್ಕೆ ಇಟ್ಕೊಳ್ತೀನಿ ಅಂದ್ರೆ, 100 ಕೋಟಿ ರೂಪಾಯಿ ರತ್ನಮಣಿನ ಗೋಲಿ ಆಳಕ್ಕೆ ಇಟ್ಕೊಂಡ್ರೆ ಎಷ್ಟು ಮೂರ್ಖತನವೋ. ಅಂತ ಡಿವೈನ್ ಗಿಫ್ಟ್ ಆಗಿ ಬಂದಂತಹ ಪ್ರೇಮವನ್ನ ನಾನು ವಿಷಯಕ್ಕೆ ಕೊಡ್ತೀನಿ, ಧನಕನಕ ವಾಹನ ವಸ್ತು ಇಟ್ಕೊಳ್ತೀನಿ, ಈ ಸ್ತ್ಯಾದಿ ಭೋಗಕ್ಕೆ ಇಟ್ಕೊಳ್ತೀನಿ ಅಂದ್ರೆ ಮೂರ್ಖತನ ಪರಮಾವಧಿ ಆಗ್ಬಿಡ. ಅದು ಸಿಕ್ಕಾಕೊಂಡ್ಬಿಡ್ತಾನೆ. ಮೀನಿನ ಗಾಳ ತುದಿಯಲ್ಲಿರೋ ಹುಳುವಿಗೆ ಮೀನು ಸಿಕ್ಕಾಕೊಳ್ಳೋ ಹಾಗೇನೆ ನಾವು ಸಿಕ್ಕಾಕೊಂಡ್ಬಿಡ್ತೀವಿ. ಹಾಗಾಗಿ ಯಾವ ಕಾರಣಕ್ಕೂ ವಿಷಯದ ಪ್ರೇಮ ಇದೆಯಲ್ಲ, ಅದು ವಿಷಯ ಅಲ್ಲ, ಅದು ವಿಷ. ವಿಷಯದ ಪ್ರೇಮವು ವಿಷವಾಗಿ ದಿನ ದಿನ ವಿಷಯ ಕಂಠನ ನೆನದೆ ಹೊರತು ಅಂತ ಉತ್ಸಾಹ ಮಾಡಿದ್ರೆ, ವಿಷಯ ಪ್ರೇಮ ನಮಗೆ ಅದು ಇದಾಗ್ತದೆ, ನಂಜಾಗ್ತಾ ಇದೆ. ಅದೇ ನಂಜಿಗೆ ಏನಂತ ಸೆಪ್ಟಿಕ್. ವಿಷಯ ಫಸ್ಟ್ ಸೆಪ್ಟಿಕ್. ವಿಷಯದ ಪ್ರೇಮ ನಮ್ಮ ದೇಹದ ಸೆಪ್ಟಿಕ್ ಆಗ್ಬಿಟ್ಟೆ ಮನಸ್ಸಿಗೆ. ಅದು ವಿಷಕಂಠನನ್ನ ನೆನೆಸಿದರೆ ಅದಕ್ಕೆ ಇದೇ ಮದ್ದಂತೆ. ವಿಷಕಂಠನ ನೆನೆದರೆ ನಮ್ಮಲ್ಲಿರುವಂಥ ಸೆಪ್ಟಿಕ್ಕು ಕ್ಯೂರ್ ಆಗ್ಬಿಟ್ಟು ಅವನು ತಾನು ವಿಷವನ್ನು ನುಂಗಿದ ಹಾಗೆ ನಮ್ಮ ವಿಷಯವನ್ನು ನುಂಗು ಹಾಕ್ಬಿಡ್ತಾನೆ. ಹಾಗಾಗಿ ನಮ್ಮ ನಿಜವಾಗಿ ಪರಮಾತ್ಮ ಪ್ರೇಮ ಕೊಟ್ಬಿಡ್ತಾರೆ. ಸ್ವಾಮಿನ ಹಾಡು ಮಾಡಿದ್ದಾರೆ, ವಿಷಯದ ಪ್ರೇಮದಿಂದ ವಿಷವಾಗಿ ದಿನ ಬೆಳೀತಾರೆ. ತುಂಬಾ ಚೆನ್ನಾಗಿದೆ ಅಧ್ಯಾತ್ಮಿಕ ಅದು. ಆ ವಿಷಕಂಠನೇ ನಮ್ಮ ಇದನ್ನು ಪರಿಹಾರ ಮಾಡಬೇಕು ಅಂತ. ಹಾಗಾಗಿ ವಿಷಯಾಸಕ್ತಿಯನ್ನು ಬಿಟ್ಟು ವೈರಾಗ್ಯ ಭಾವನೆ ತಂದುಕೊಂಡು ಭಗವಂತನಲ್ಲಿ ಪ್ರೇಮ ಇಟ್ಕೊಂಡು ಅಂತರ್ಮುಖರಾಗಿ ಶಾಸ್ತ್ರಾಚಾರ್ಯೋಪದೇಶವನ್ನು ಅನುಸರಿಸ್ತಾ ಆತ್ಮಚಿಂತನೆಯಲ್ಲಿಯೇ ನಿಂತುಬಿಟ್ವಿ ಅಂದ್ರೆ ಗೆದ್ವಿ ನಾವು. ಇನ್ನು ಯೋಚನೆ ಇಲ್ಲ. ಇನ್ನು ಆ ಟ್ರ್ಯಾಕ್ ಮೇಲೆ ಹತ್ಬಿಟ್ರೆ ಅದು ಹೋಗಿ ಪರಮಾತ್ಮ ಮುಖ್ಯ ಮುಟ್ಟದೆ. ಆ ವೈರಾಗ್ಯ ಭಾವನೆ ಹಿಮ್ಮೆಟ್ಟಿಸ್ಕೊಂಡು ಏನ್ ಮಾಡ್ಬೇಕು? ಅಜಂ ಬ್ರಹ್ಮ ಸರ್ವಂ ಇತ್ಯೇತತ್ ಶಾಸ್ತ್ರಾಚಾರ್ಯೋಪದೇಶತಃ ಅನುಸ್ಮೃತ್ಯ ತದ್ವಿಪರೀತಂ ದ್ವೈತಂ ಜಾತಂ ಇವತ್ತು ಪಶ್ಯತಿ. ಎಲ್ಲವೂ ಹುಟ್ಟಿಲ್ಲದಾದ ಬ್ರಹ್ಮವೇ, ಅಖಂಡವಾದ ಪರಿಪೂರ್ಣವಾದ ಬ್ರಹ್ಮವೇ, ಸಚ್ಚಿದಾನಂದ ಪರಬ್ರಹ್ಮವೇ ನಾನು, ಈ ಜಗತ್ತು ಅದಕ್ಕೆ ಏನೇನೂ ಇಲ್ಲ ಎಂಬುದನ್ನ ಶಾಸ್ತ್ರ ಮತ್ತು ಆಚಾರ್ಯರ ಉಪದೇಶದಿಂದ ಚೆನ್ನಾಗಿ ಮನಸ್ಸು ಊರಿಸ್ಕೊಂಡು ಆ ಒಂದು ಭಾವನೆಯನ್ನೇ ಆರಂಭ ಮಾಡಬೇಕು. ಯದ್ಯಪಿ ಇದು ಜ್ಞಾನ ವಿಚಾರ, ಉಪಾಸನಾ ವಿಚಾರ ಅಲ್ಲ, ಆದರೂ ಸದ್ಯಕ್ಕೆ ಮನಸ್ಸಿಗೆ ಒಂದು ಸಂಸ್ಕಾರ ಆಗುವುದಕ್ಕಾಗಿ ಆ ಭಾವನೆ, ಆ ಕಾನ್ಸೆಪ್ಟ್ ಚೆನ್ನಾಗಿ ಬೆಳೆಸ್ಕೊಂಡು ಅಜಂ ಸರ್ವಂ ಬ್ರಹ್ಮ ಅದ್ವಿತೀಯವಾದ ಪರಬ್ರಹ್ಮೆ ಸಕಲವಿದ ಮಹಂಚ ವಾಸುದೇವ ನಾರಾಯಣಂ ಮಹಾತ್ಮಾನಂ, ಇನ್ನೊಂದಿಲ್ಲ, ನಾರಾಯಣಂ ಮಹಾಜ್ಞೇಯಂ ಅಂತರ್ಬಹಿಷ್ಠ ತತ್ಸರ್ವಂ
ವ್ಯಾಪ್ಯ ನಾರಾಯಣ ಸ್ಥಿತ ಅಂತ. ಆಗ ನಾರಾಯಣ ಸ್ವರೂಪನ ಪರಮಾತ್ಮನನ್ನ ಮತ್ತೆ ಮತ್ತೆ ಸ್ಮರಿಸ್ಕೋತಾ ಜ್ಞಾಪಿಸ್ಕೋತಾ ಆ ಅನುಸಂಧಾನದಲ್ಲಿ ಇರ್ತಾ ಅದನ್ನು ಅನುಸ್ಮರಿಸಿ ಇದಕ್ಕೆ ವಿಪರೀತವಾದ ನಾರಾಯಣ ಸ್ಮರಣೆಗೆ ಭಗವಂತನ ಸ್ಮರಣೆಗೆ ವಿಪರೀತವಾಗಿರುವ ದ್ವೈತ ಸಮೂಹ ಇದೆಯಲ್ಲ ಇದೆಲ್ಲ ನೋಡಕ್ಕೆ ಹೋಗಲ್ಲ ಅವನು, ನೋಡಲೇ ಬಾರದು. ಗಮನ ಕುಡಿಗಳನ್ನ ನೋಡು ಸಾಕು ಹೇಳ್ಕೊಂಡ್ಬಿಡುತ್ತೆ ದರಿದ್ರ ಅದು ವಿಷಯದ ಕಡೆ ದೃಷ್ಟಿಯನ್ನು ಕೊಡದೆ ಗಮನವನ್ನು ಕೊಡದೆ ಸರ್ವವೂ ಭಗವಂತನಮಯ ಸರ್ವವೂ ಪರಮಾತ್ಮ ಸ್ವರೂಪ ಅನ್ನೋದನ್ನು ಭಾವನೆ ಮಾಡ್ತಾ ಅಲ್ಲೇ ಇದ್ಬೇಕು. ಯಾಕೆ ವಿಷಯಗಳ ಚಿಂತನೆ ಮಾಡಬಾರ್ದು? ಅಭಾವಾದ್. ವಸ್ತುತಃ ವಿಷಯ ಇಲ್ಲ, ಅದು ಕಲ್ಪನೆ. ಇರೋದಾದ್ರೆ ಇದ್ದದ್ದಕ್ಕೆ ಡೆಫಿನೇಷನ್ ಏನೋ ಯಾವಾಗಲೂ ಇರ್ಬೇಕು. ತೋರಿ ಮರಿಯಾಗೋದು ತೋರ್ದಾಗ್ಲೂ ಇಲ್ಲ ಕೆಲಸ. ಗುಳ್ಳೆ ಹುಟ್ಟೋಕ್ ಮುಂಚೆ ನೀರು, ಆಮೇಲೆ ತೋರುತ್ತೆ, ಮತ್ತೆ ಒಡೆದೋಗುತ್ತೆ. ಅದನ್ನ ಒಡೆದೋದ್ಮೇಲೇನೋ ನೀರು, ಮುಂಚೆ ತೋರ್ದಾಗ್ಲೂ ಹಾಗೆ ಎಲ್ಲವೂ ಸಚ್ಚಿತ್ ರೂಪವೇ ಜಗತ್ತಾಗಿ ತೋರ್ತಾ ಇದೆ. ಇದರ ಪರಮಾರ್ಥ ಸಚ್ಚಿತ್ತೆ, ಅರಿವು ಇರುವೆ ಇದರ ಪರಮಾರ್ಥ. ಹಾಗಾಗಿ ಆ ಸಚ್ಚಿತ್ ಸ್ವರೂಪದಲ್ಲಿಯೇ ಮನಸ್ಸನ್ನ ಇಟ್ಕೊಂಡು ಅದೆಲ್ಲವೂ ಜಗತ್ತೆಲ್ಲವೂ ಪರಮಾತ್ಮನೇ ಪರಬ್ರಹ್ಮವೇ ಸತ್ಸಾ ಸ್ವರೂಪವೇ ಅಂತ ಹೇಳಿ ಅದರಲ್ಲೇ ನಿಂತು ಬಿಟ್ಟಾಗ ಇನ್ನು ಅವನು ಬಲಬೇಗನ ಸತ್ಯಜ್ಞಾನ ಯೋಗ್ಯನಾಗ್ತಾನೆ. ಇದನ್ನು ಮಾಡ್ತಾ ಇದ್ದು ಇದನ್ನು ಮಾಡುವಾಗ ಈ ಸಾಧಕನಿಗೆ ಕೆಲವು ಅಡ್ಡಿಗಳು ಬರುತ್ತೆ ಅಂತ ತೋರಿಸ್ತಾರೆ. ಸಮಸ್ತವೂ ಅಜಾದ್ವಯದ ಬ್ರಹ್ಮವೇ ಅನುಸಂಧಾನ ಮಾಡ್ತಿರೋ ಯೋಗಿಗೆ ಏನಾಗುತ್ತೆ ಅಂದ್ರೆ ನಿದ್ದೆ ಬರಕ್ಕೆ ಶುರು ಆಗ್ಬಿಡುತ್ತೆ. ಆ ಅನುಸಂಧಾನ ಕೂತ್ಕೊಂಡಾಗ ನಿದ್ದೆ ಬಂದಾಗ ಏನ್ ಮಾಡ್ಬೇಕು? ಹೇಳು ಇವಾಗ ನಿದ್ದೆ ಮಾಡೋ ಟೈಮ್ ಅಲ್ಲ, ಹೇಳು ಎಬ್ಬಿಸಿದ್ರೆ ಹಾರೋ ಹೋಗುತ್ತೆ, ಎಲ್ಲೆಲ್ಲ ಓಡೋಗುತ್ತೆ. ವಿಕ್ಷಿಪ್ತ ಅಲ್ಲೆಲ್ಲ ಹೋಗ್ಬಾರ್ದು, ಈಗ ಬಂದರು ನೀವು ಎಳ್ಕೊಂಬಂದ್ರೆ ನಿದ್ದೆ ಮಾಡ್ಕೊಬಿಡದೆ ಹೋದ್ರೆ ಅಲ್ಲಿ ಮಂಡು ಬೆಳೀತದೆ. ಅದು ಅಲ್ಲಲ್ಲೇ ಒಳಗೆ ತನ್ನೊಳಗೆ ಏನೇನು ಕಲ್ಪನೆ ಮಾಡ್ತಾರೆ, ಯೋಚನೆ ಮಾಡ್ತಾ ಅಲ್ಲೇ ಮಾಡ್ತದೆ. ಅದು ಕಷಾಯ, ಅದೇನೋ ವಾಸನೆ ಇದೆ ಅಂತ ಅದನ್ನು ಉಜ್ಜಬೇಕು ಭಗವಂತ. ಆಮೇಲೆ ಅದನ್ನು ಉಜ್ಜಾಗ ತಿಳಿಯಾಗ್ತಾ ಹೋಗುತ್ತೆ ಮನಸ್ಸು. ತಿಳಿಯಾಗಿದ್ದಾಗ ಅದನ್ನ ಅಲುಗಾಡಿಸಬಾರ್ದು. ಸಮಪ್ರಾಪ್ತಿ ಹೋಗ್ತಾ ಇರ್ತಲ್ಲ, ಸಮಪ್ರಾಪ್ತಿ ಸ್ಥಿತಿಗೆ ಹೋಗುತ್ತಿರುವ ಮನಸ್ಸನ್ನು ಅಲುಗಾಡಿಸ್ದೇನೆ ಮೆಲ್ಲಿಗೆ ಅದನ್ನೇ ಕ್ಯಾರಿ ಮಾಡ್ತಾ ನಿಶ್ಚಲಂ ನಿಶ್ಚರ ಚಿತ್ತಂ ಏಕೀಕುರಿಯಾತ್ ಪ್ರಯತ್ನತಃ ಅಂತ ಹೇಳ್ತಾರೆ. ಅಲುಗಾಡದೆ ವಿಕ್ಷೇಪವಿಲ್ಲದೆ ಕಷಾಯವಿಲ್ಲದೆ ತಿಳಿಯಾದ ಮನಸ್ಸನ್ನ ಆತ್ಮಸ್ವರೂಪದಲ್ಲಿ ಕಂಡ್ಕೊಂಡು ಬಾಧೆ ಮಾಡ್ಕೊಂಡ್ಬಿಡ್ಬೇಕು. ಅದು ಹೊಡೆದಾಕ್ಬಿಡು. ಆತ್ಮನೇ ಹೀಗೆ ತೋರ್ತಿರೋದು, ಆತ್ಮನೇ ಬೇರೆ ಅಲ್ಲ ಅಂತ ಹೇಳಿ ಆತ್ಮನೇ ಮರ್ಜ್ ಮಾಡ್ಬಿಡ್ಬೇಕು. ಆ ಮನಸ್ಸನ್ನ ಒಂದ್ ಮಾಡ್ಬೇಕು. ಹಾಗೆ ಮಾಡ್ದ ಇನ್ನು ಭಯ ಇಲ್ಲ, ಅಲ್ಲಿವರೆಗೂ ಎಚ್ಚೆತ್ಕೋಬಹುದು. ಆದ್ರೆ ಆ ಸಮಸ್ಥಿತಿಯಲ್ಲಿದ್ದಾಗ ಒಂದು ಹಿತ, ಆನಂದ, ಸುಖ, ನೆಮ್ಮದಿ ಏನೋ ಒಂದು ರೀತಿ ತಿಳಿದಂಗಾಗುತ್ತೆ. ಅದಕ್ಕೆ ಅಂಟ್ಕೋಬಾರ್ದು. ಅದಕ್ಕೂ ಸಾಕ್ಷಿಯಾಗಿ ನಿಸ್ಸಂಗನಾಗಿ ಪ್ರಜ್ಞೆಯಿಂದ ಅದನ್ನು ವಾಶ ಮಾಡ್ತಾ ಇರಬೇಕು. ತತ್ವಜ್ಞಾನ ಆಗುವವರೆಗೂ ಅದನ್ನ ಬಿಟ್ಕೊಡ್ಬಾರ್ದು, ಕ್ಯಾರಿ ಮಾಡ್ತಾ ಅದು ವಿಚಾರನ ಬಹಳ ಚೆನ್ನಾಗಿ ಹೇಳ್ತಾರೆ ಗೌಡಪಾದರು. ಹತ್ತಿ ಬಿಡಿಸ್ಕೊಂಡು ಹೋಗ್ತಾರೆ. ಲಯೇ ಸಂಬೋಧಯೇ ಚಿತ್ತಂ ವಿಕ್ಷಿಪ್ತಂ ಶಮಯೇತ್ ಪುನಃ ಸಕಷಾಯಂ ವಿಜಾನೀಯಾತ್ ಸಮಪ್ರಾಪ್ತಂ ನ ಚಾಲಯೇತ್. ಲಯೇ ಹತ್ತಗಿಡಪ್ಪ ಕೇಳಿಸ್ಬೇಕು ಅವ್ರಿಗೆಲ್ಲ. ಹಾ, ಲಯೇ ಸಂಬೋಧಯೇತ್ ಚಿತ್ತಂ ವಿಕ್ಷಿಪ್ತಂ ಶಮಯೇತ್ ಪುನಃ ಸಕಷಾಯಂ ವಿಜಾನೀಯಾತ್ ಸಮಪ್ರಾಪ್ತಂ ನ ಚಾಲಯೇತ್. ಇದು 4 ವಿಧಿ ವಿಭಕ್ತಿ ಇದೆ. ಸಂಬೋಧಯೇತ್, ಶಮಯೇತ್, ವಿಜಾನೀಯಾತ್, ಚಾಲಯೇತ್, ನ ಚಾಲಯೇತ್. 4 ವಿಧಿಯೇ ಇದು ಅನುವಾದ ಅಲ್ಲ. ಸಾಧಕನಿಗೆ ಮುಮುಕ್ಷುವಿಗೆ ಯೋಗಾಭ್ಯಾಸ ಮಾಡುತ್ತಿರುವಾಗ ಯೋಗಾಂತರಾಯ ಅಂತಾರೆ. ಅಂತರಾಯ ಅಂದ್ರೆ ಅಡ್ಡಿಗಳು, ಯೋಗಾಂತರಾಯಗಳು ಬರುತ್ತವೆ. ಏನೇನು ಯೋಗಾಂತರಾಯಗಳು ಅಂತ ಹೇಳ್ತಾರೆ. ಈ ಧ್ಯಾನ ಮಾಡುವ ಅಜಬ್ರಹ್ಮದ ಕಡೆಗೆ ಮನಸ್ಸನ್ನು ತೆಗೆದುಕೊಂಡು ಹೋಗ್ತಿರುವಂತಹ ಯೋಗಿಯ ಮನಸ್ಸಿಗೆ ಬೇಸರ ಬಿಡುತ್ತೆ. ಅದು ಇಷ್ಟವಾಗಲ್ಲ ಮನಸ್ಸಿಗೆ. ಯಾಕಂದ್ರೆ ಇಷ್ಟು ದಿವಸ ಪ್ರಪಂಚ ನೋಡಿ, ವಿಷಯ ನೋಡಿ, ಭೋಗದ ಕಡೆಗೆ ಹೋಗಿ ವೈವಿಧ್ಯತೆ ನೋಡಿ ಅದಕ್ಕೆ ಊರ್ಕೊಂಡ್ಬಿಟ್ಟಿದೆ ಅಭ್ಯಾಸ. ಹೊಸದಾಗ್ಬಿಟ್ಟಿದ್ದು ಇದೊಂದ್ಸಲ ಹೊಸ ಕ್ಷೇತ್ರಕ್ಕೆ ಹೊಸ ಜಾಗಕ್ಕೆ ಬಂದಂಗೆ ಆಗ್ಬಿಡುತ್ತೆ. ಅದಕ್ಕೆ ಒಗ್ಗೋದೇ ಇಲ್ಲ, ಕಷ್ಟ ಆಗುತ್ತೆ. ಅದೇನಾಗುತ್ತೆ, ಅದು ಲಯ ಅಂದ್ರೆ ಸುಷುಪ್ತಿ. ನಿದ್ದೆ ಮಾಡಕ್ ಹೋಗ್ಬಿಡುತ್ತೆ ದರಿದ್ರ. ಈ ಮಕ್ಕಳನ್ನ ಆಟ ಆಡಕ್ ಹೋಗ್ಬೇಡ ಅಂತ ಹೇಳ್ಕೊಂಬಂದ್ಬಿಟ್ಟು ನೀವು ಓದಕ್ ಕೂರ್ಸ್ಕೊಳೆ, ಅದು ಅಲ್ಲಿ ನಿದ್ದೆ ಮಾಡಕ್ ಹೋಗುತ್ತೆ. ಮುದ್ದೆ ಮಾಡು ಬರೀ ಅಂತಂದ್ರೆ
ಈಗ ಬಗ್ಗೆ ನೋಡ್ತಾ ಬೀದಿಗೆ ನೋಡ್ತಾ ಇರುತ್ತೆ ಯಾರು ಆಟ ಆಡ್ತಾ ಇದ್ದಾರೆ ಅಂತ. ಅದು ನೋಡಿ ಏಯ್ ಆ ಕಡೆ ಹೋಗ್ಬೇಡ ನೋಡ್ಕೋ ಹಾಗೆ ಹೋಗುತ್ತೆ ಅಂದ್ರೆ ನಂಗೆ ಆಗಲ್ಲ ನಂಗೆ ಗೊಳಗುಡ್ತಾ ಇರುತ್ತೆ. ಅಲ್ಲಿ ಗೊಣಗುಟ್ಟಿರ್ತದೆ ಏಯ್ ಗೊಳಗುಟ್ಬಿಟ್ರೆ ಓದ್ಕೋ ನೋಡು ಮತ್ತೆ ಹೇಳ್ಬೇಕು. ಆ ಗಮನಿಸ್ತಾ ಇರ್ಬೇಕು ಆ ಮಗುವನ್ನ. ತಂದೆ ತಾಯಿ ಆದವರು ಮಗು ಏನ್ ಮಾಡ್ತಿದೆ ನೋಡ್ತಾ ಇರ್ಬೇಕು. ಹೇಗೋ ಈ ಮನಸ್ಸೆಂಬ ಮಗುವನ್ನ ಟ್ರೀಟ್ ಮಾಡ್ಬೇಕು. ಅದು ಆತ್ಮಚಿಂತನೆ ಹಚ್ಚಿದ ಮನಸ್ಸು ನಿದ್ದೆಗಡೆ ಹೋಗಿ ಶುರು ಆಗುತ್ತೆ. ಅದು ಆತ್ಮಚಿಂತನೆ ಮಾಡೋಕೆ ಇಷ್ಟಪಡಲ್ಲ. ಅದಕ್ಕೆ ಒಗ್ಗಿಲ್ಲ, ಅದಕ್ಕೆ ಬೇಕಿಲ್ಲ. ಅದು ನಿದ್ದೆ ಮಾಡ್ತೀನಿ, ನಿದ್ದೆ ಮಾಡಕ್ ಹೋದ್ರೆ ಹೇಳು ನಿದ್ದೆ ಮಾಡೋ ಟೈಮೆಲ್ಲ ಇದು, ಈಗ ನಿದ್ದೆ ಮಾಡ್ಬೋದು, ಹೇಳಿ ನಿದ್ದೆ ಮಾಡಕ್ ಹೋಗುತ್ತಿರುವ ಮನಸ್ಸನ್ನು ಎಬ್ಬಿಸಬೇಕಂತೆ. ಎಬ್ಬಿಸಿ ಕೂಡಲೇ ಅದು ಅಲರ್ಟ್ ಆಗುತ್ತಲ್ಲ, ಅಲರ್ಟ್ ಆಗೋದ್ರೆ ಟಕ್ಕನ್ನು ಹಾರುತ್ತದು. ಅದಕ್ಕೆ ಹಳೆಯ ವಾಸನೆಗಳು ತುಂಬಾ ಇರುತ್ತಲ್ಲ, ಅದು ವ್ಯವಹಾರಕ್ಕೋ ರಾಜಕೀಯಕ್ಕೋ ಲೌಕಿಕ ವಿಷಯಕ್ಕೋ ಯಾವುದೂ ಹಾರುತ್ತೆ. ವಿಕ್ಷಿಪ್ತ ಶಮಯ ಜಗ್ಗಿಡ್ಬೇ ಅಲ್ಲಿ ಹೋಗಕ್ಕಲ್ಲ ನೀನು ಎಬ್ಸಿದ್ದು ನನ್ನನ್ನ. ನಾನು ಎಬ್ಸಿದ್ದು ಆತ್ಮಚಿಂತನೆಗೆ ಎಬ್ಸಿದ್ನೇ ಹೊರತು ಎಲ್ಲೆಲ್ಲೋ ವಿಷಯಗಳಿಗೆ ಹೋಗಲ್ಲ. ಎಬ್ಸಿದ್ದು ಆತ್ಮಚಾರ ಮಾಡು ಅಂತ ಹೇಳಿ ಹೊರಮುಖವಾಗಿ ಹೋಗುತ್ತಿರುವ ಮನಸ್ಸನ್ನ ಶಮನ ಮಾಡಬೇಕು, ಅಡಗಿಸಿಕೊಳ್ಳಬೇಕು, ಕಂಟ್ರೋಲ್ ಮಾಡಬೇಕು, ಬಿಗಿ ಮಾಡಬೇಕು, ಹಿಡಿತಲ್ಲಿ ಇಟ್ಕೋಬೇಕು. ಆ ಆತ್ಮಜ್ಞಾನದ ಟ್ರ್ಯಾಕಲ್ಲಿ ಕಳಿಸ್ಬೇಕು. ಒಂದು ಟ್ರ್ಯಾಕ್ ಹಾಕೊಡ್ಬೇಕು. ಹೇಗೆ ರೈಲಿಗೆ ಒಂದು ಟ್ರ್ಯಾಕ್ ಹಾಕೊಡ್ತಾರೋ ಹಾಗೆ ಈ ಮನಸ್ಸಿಗೆ ಆತ್ಮಚಿಂತನೆ ಮಾಡೋದಕ್ಕಾಗಿ ಕಾರ್ಯಕಾರಣ ಪ್ರಕ್ರಿಯೆಯೋ ಪಂಚಕೋಶ ಪ್ರಕ್ರಿಯೆಯೋ ಅವಸ್ಥಾತ್ಮಕ ಒಂದು ಟ್ರ್ಯಾಕ್ ಹಾಕಿ ಈ ಟ್ರ್ಯಾಕಲ್ಲಿ ನೀವು ವಿಚಾರ ಮಾಡ್ತಾ ಹೋಗು ಅಂತ ಹೇಳಿ ಒಂದು ಟ್ರ್ಯಾಕ್ ಮೇಲೆ ಕೂರಿಸ್ಬೇಕು. ಇದನ್ನ ಪ್ರಕ್ರಿಯೆಗಳೆಲ್ಲ ಟ್ರ್ಯಾಕ್ ಇದ್ದ ಹಾಗೆ, ಟ್ರ್ಯಾಕಿಂದ ಹೋಗಿ ಹೇಗೆ ರೈಲು ಸ್ಟೇಷನ್ ಮುಟ್ಟತ್ತೋ ಆ ರೀತಿ ಮನಸ್ಸು ಆ ಟ್ರ್ಯಾಕ್ ಮೇಲೆ ಹೋಗ್ತಾ 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 ಡೆಸ್ಟಿನೇಷನ್ ಇದೆಯಲ್ಲ ಪರಮಾತ್ಮ ಅಲ್ಲಿ ಮುಟ್ಟತ್ತೆ. ಟ್ರ್ಯಾಕ್ ಮೇಲೆ ಕೂರಿಸ್ಬೇಕು. ಆದ್ರೆ ಅದೇ ಮತ್ತೆ ಗೊತ್ತಾ ಅಲ್ಲೇ ಮಂಡು ಬೀಳುತ್ತೆ. ಅಲ್ಲಿ ಕೂತಾಗ ಅದೇನು ಅಲ್ಲೇ ಬೇರೆ ಬೇರೆ ಹಳೆ ವಾಸನೆ ಎಬ್ಬಿಸ್ಕೊಂಡು ಆ ಚಿಂತನೆ ಮಾಡ್ತಾ ಕೂತ್ಕೊಂಡ್ಬಿಡುತ್ತೆ. ಅದು ಕಷಾಯ. ಕಷಾಯ ಅಂದ್ರೆ ಹೇಗೆ ಡಿಕಾಕ್ಷನ್ನು ಕರ್ರಗಿರುತ್ತೋ ಹಾಲಾಗಿ ಬೆಳ್ಳಗಾಗುತ್ತೆ. ಬರೀ ಹಾಲು ಶುದ್ಧ ಬೆಳ್ಳು. ಆದ್ರೆ ಕಾಫಿ ಡಿಕಾಕ್ಷನ್ ಕರ್ರಗಿದ್ದಾಗೆ ಆ ಮನಸ್ಸು ಡಿಕಾಕ್ಷನ್ ಅಂತಲ್ಲ ಅಲ್ಲೇ ಮಂಡು ಬಿಡ್ಬಿಡುತ್ತೆ. ಹಾಗಾಗ್ಬಾರ್ದು. ಅದು ಕಷಾಯವಾಗಿದ್ದನ್ನ ಅದನ್ನು ಮತ್ತೆ ಆತ್ಮಾನುಸಂಧಾನದಿಂದ ಅದನ್ನ ಪ್ಯೂರಿಟಿ ಹಾಕ್ಬೇಕು, ಶುದ್ಧಿ ಮಾಡಬೇಕು. ಪ್ಯೂರಿಟಿ ಹಾಕ್ಬಿಟ್ಟು ಶುದ್ಧಿ ಮಾಡಿ ಆ ಕಪ್ಪನ್ನೆಲ್ಲ ತೆಗೆದು ಆ ಇದನ್ನೆಲ್ಲ ತೆಗೆದ್ಬಿಟ್ಟು ಶುದ್ಧವಾದಂತ ನೀರಾಗಿ ಮಾಡ್ಕೋಬೇಕು. ಕಷಾಯವಾದದ್ದನ್ನ ಮಾಡ್ಕೋಬೇಕು, ಬೀಳಿಸ್ತಾ ಹೋಗ್ಬೇಕು. ಆ ಕಷಾಯವನ್ನು ತೆಗಿತಾ ಹೋದಂಗೆ ಅದು ನಿಂತು ಬಿಡುತ್ತೆ ಮನಸ್ಸು. ಸಮಪ್ರಾಪ್ತಿ. ಸಮಪ್ರಾಪ್ತಿಯಲ್ಲೇ ಸಮವಾಗಿರುವ ಬ್ರಹ್ಮವನ್ನು ಪಡೆಯುವುದಕ್ಕೆ ಅಣಿಯಾಗಿರೋ ಇದು ಸ್ಥಿತಿ. ಇನ್ನು ಬ್ರಹ್ಮ ಪಡೆದಿಲ್ಲ, ಇನ್ನು ಅಣಿ ಆಗ್ತಾ ಇದೆ. ಸಮಸ್ಥಿತಿಯನ್ನ ಅಂದ್ರೆ ಬ್ರಹ್ಮವು ಪರಿಪೂರ್ಣ ಸಮಸ್ವರೂಪ. ಸಮಸ್ವರೂಪವಾದ ಬ್ರಹ್ಮಸ್ವರೂಪವನ್ನ ಪಡೆಯೋದಕ್ಕೆ ಅದು ಪ್ರೀವಿಯಸ್ಲಿ ಇನ್ನು ಮುಂಚಿತವಾದ ಸ್ಟೇಟ್ ಅಲ್ಲಿ ಅದು ಸಮಸ್ಥಿತಿಯನ್ನು ಹೊಂತ ಹೋಗಿ ಆಮೇಲೆ ಅದು ಒಂದಾಗಬೇಕು. ಆ ಸಮಪ್ರಾಪ್ತಿಗಳಿಗೆ ಬರ್ತಾ ಇರುತ್ತಲ್ಲ, ಆ ಸಮಪ್ರಾಪ್ತಿಗೆ ಅಭಿಮುಖವಾಗಿರ್ತಕ್ಕಂತಹ ಮನಸ್ಸನ್ನ ಅಲ್ಗಾಡ್ಸಕ್ ಹೋಗ್ಬಾರ್ದು. ಅವಾಗ ಮಾತ್ರ ಮತ್ತೇನೋ ಮಾಡಿದ್ರೆ ಅಲ್ಲಾಗುವ ಆನಂದಕ್ಕೆ ಮೈ ಮರೆತ್ರೆ ಅಥವಾ ಅಲ್ಲಿಂದನೂ ಬೇರ್ಪಡಿಸಿದ್ರೆ ಮತ್ತೆ ವಿಕ್ಷೇಪ ಆಗ್ಬಿಡುತ್ತೆ. ಅದು ಅಲ್ಲಿಂದ ಬೇರ್ಪಡೋದು ಬಹಳ ಕಷ್ಟ. ಸಮಪ್ರಾಪ್ತಿಯಲ್ಲಿ ಹೋಗೋದೇ ಮೊದಲೇ ಕಷ್ಟ. ಆ ಸಮಪ್ರಾಪ್ತಿಯಲ್ಲಿದ್ದಾಗಲೂ ಅದಕ್ಕೆ ಅಂಟುಕೊಳ್ಳದೇನೆಯೇ ಅಲ್ಲಿನ ಆನಂದವನ್ನು ಸುಖವನ್ನು ಅನುಭವಿಸಿದೇನೆಯೇ ಅದನ್ನು ಹಾಗೆ ಆತ್ಮ ಕಡೆಗೆ ಕರ್ಕೊಂಡು ಹೋಗೋದಿದೆಯಲ್ಲ, ಬಹಳ ನಿಸ್ಸಂಗ ಪ್ರಜ್ಞೆಯ ಭವೇತ್. ಅಂಟುಕೊಳ್ಳದೇ ಇರುವ ಪ್ರಜ್ಞೆಯಿಂದ ಕೂಡಿಕೊಂಡವನಾಗಿ ಆ ಮನಸ್ಸನ್ನು ಮೆಲ್ಲ ತೆಗೆದುಕೊಂಡು ಹೋಗ್ತಾ ಹೋಗ್ತದೆ. ಹಾಗೆ ಸಮಪ್ರಾಪ್ತಿಯಾದ ಮನಸ್ಸನ್ನ ಅಲುಗಾಡ್ಸಕ್ ಹೋಗಬೇಡಿ. ಸಮಪ್ರಾಪ್ತಿ ಆಗ್ತಾ ಇದೆ ಅಂದ್ರೆ ಅದು ನಿಮಗೆ ಜಿತವಾಗ್ತಾ ಇದೆ, ಅದು ಶಾಂತವಾಗ್ತಾ ಇದೆ, ತಿಳಿಯಾಗ್ತಾ ಇದೆ. ಅದನ್ನ ಹಾಗೆ ಬಿಡಿ, ತಿಳಿಯಾಗ್ತಾ ಇರಲಿ. ನಿದ್ದೆ ಬರ್ತಾ ಇದೆ ನೋಡ್ಕೊಳ್ಳಿ, ವಾಚ್ ಮಾಡಿ. ನಿದ್ದೆ ಮಾಡ್ತಿದ್ದೆ ಮಾತ್ರ ಎಬ್ಬಿಸಿ, ನಿದ್ದೆ ಮಾಡಿ ಬಿಡಬೇಡಿ. ಹಾಗೆ ಮಂಡು ಬೀಳ್ತಾ ಇದ್ದೆ ಅಲ್ಲೆಲ್ಲ ಏನೋ ಹಳೆ ವಾಸನೆ ಎಬ್ಬಿಸ್ಕೊಳ್ತಾ ಇದೆ, ಅದಕ್ಕೂ ಸಾಕ್ಷಿಯಾಗಿದ್ಕೊಂಡು ಅದನ್ನು ಬಿಡಿಸ್ಕೊಳ್ಳಿ. ಆಮೇಲೆ ವಿಕ್ಷೇಪಕ್ಕೂ ಬಿಡಬೇಡಿ. ಆವಾಗ ಆಟೋಮೆಟಿಕ್ ಶಾಂತವಾಗುತ್ತಲ್ಲ, ಆ ಶಾಂತವಾಗಿದ್ದನ್ನೇ ಬಹಳಷ್ಟು ಕ್ಯಾರಿ ಮಾಡಿ. 1/4 ಗಂಟೆ, ಅರ್ಧ ಗಂಟೆ, 1 ಗಂಟೆ ಸಮಸ್ಥಿತಿಯಲ್ಲಿ ಇರ್ರಿ. ಆಮೇಲೆ ಹೋಗ್ತಾ ಆಮೇಲೆ ಆ ಸಮಸ್ಥಿತಿಯನ್ನು ಹೊಂದಿದ ಆ ಮನಸ್ಸಿನಲ್ಲಿ ಈ ತತ್ವಮಸ್ಯಾದಿ ವಾಕ್ಯಾರ್ಥದ ಸಂಸ್ಕಾರ ಇರುತ್ತಲ್ಲ, ಅದನ್ನ ಅನುಭವ ತಂದ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಅಲ್ಲಿ ಆ ಜಗತ್ಕಾರಣವಾದ ಸದ್ರೂಪವಾದ ಪರಬ್ರಹ್ಮವೇ ನಾನು ಅನ್ನೋದು ಅದು ಜ್ಞಾಪಿಸ್ಕೊಳ್ಳಿ. ಅಲ್ಲಿ ಅದು ಗೊತ್ತಾಗತ್ತೆ. ಅದು ಆ ವಾಕ್ಯಾರ್ಥವನ್ನು ಜ್ಞಾಪಿಸ್ಕೊಂಡಾಗ ಅಲ್ಲಿ ನಾನೆಂಬ ಪದಕ್ಕೆ ಅರ್ಥ ಪರಿಚ್ಛಿನ್ನವಲ್ಲದ ಸಂಸಾರಿಯಲ್ಲದ ಅದ್ವಿತೀಯವಾದ ಬ್ರಹ್ಮವೇ ಸತ್ತು, ಅದೇ ಅಹಂ, ಅದೇ ಸತ್ತು. ಅದನ್ನೇ ನಾನು ಬಾಹ್ಯ ನಾನು ಈ ರೀತಿ ಮೇಲೆ ಕರ್ಕೊಂಡು ಮಾಡಿ ಅಂತ ಇದೆ. 4 ವಿಧಿ ಯಾವ ಶ್ಲೋಕದಲ್ಲೂ ಇಲ್ಲ. ಒಂದೇ ಶ್ಲೋಕದಲ್ಲಿ 4 ವಿಧಿನ ಹಾಕ್ಬಿಟ್ರು ಗೋಡ್ಬಾದರು. ಇದು ಬಹಳ ಮುಖ್ಯವಾದಂತಹ ಕೆಲಸ. ಯೋಗಿಗೆ ಸನ್ಯಾಸ ಮಾಡಿ ಆತ್ಮಚಿಂತನೆಗಾಗಿ ಕೂತಂತಹ ಯೋಗಿಗೆ ಇದೇ ಬೆಳಗಿನ ಸಂಜೆಗೂ ಮಾಡಬೇಕಾದ ಅನುಷ್ಠಾನ, ಇದೇ ಕರ್ತವ್ಯ, ಇದೇ ಅನುಷ್ಠಾನ, ಇದೇ ಚಿಂತನೆ, ಇದೇ. ಇದಾಗದೆ ಹೋದ್ರೆ ಓಂಕಾರ ಜಪ ಮಾಡು, ಇನ್ನೇನು ಭಾಗವತ ಓದು, ಇನ್ನೇನೋ ಇದು ಮಾಡ್ಕೊ.
ಏವಂ ಅನೇನ ಜ್ಞಾನಾಭ್ಯಾಸ ವೈರಾಗ್ಯದ್ವಯೋಪಾಯೇನ ಲಯೇ ಸುಷುಪ್ತೆ ಲೀನಂ ಸಂಬೋಧಯೇನ್ಮನಃ. ಈ ರೀತಿಯಾಗಿ ಎಲ್ಲವೂ ದುಃಖವೇ ಅಂತ ಹೇಳಿ ಸರ್ವಂ ದುಃಖ ಕಾಮಭೋಗ ಹಿಮ್ಮೆಟ್ಟಿಸಿಕೊಂಡು ಎಲ್ಲವೂ ಅಜವಾದ ಬ್ರಹ್ಮವೇ ಎಂಬುದನ್ನಾಗಿ ತಿಳಿದುಕೊಂಡು ಈ ವಿವೇಕವನ್ನು, ಜ್ಞಾನ ಅಂದ್ರೆ ವಿವೇಕ ಮತ್ತು ಜ್ಞಾನಾಭ್ಯಾಸ ಮತ್ತು ವೈರಾಗ್ಯ, ಈ ಜ್ಞಾನದ ಅಭ್ಯಾಸ, ವಿವೇಕದ ಅಭ್ಯಾಸ, ವೈರಾಗ್ಯ, ಇವುಗಳ ಈ ಎರಡು ಉಪಾಯದಿಂದ ಮೆಲ್ಲಿ ಮನಸ್ಸನ್ನು ಹಿಡ್ಕೊಂಡ್ಬಿಟ್ಟು ಹೀಗೆ ಮಾಡುತ್ತಿರುವಾಗ ಏನಾದ್ರು ನಿದ್ದೆಗಳಿಗೆ ಏನಾದ್ರು ಅದು ಒಲೆದರೆ ಆ ಕಡೆ ತಿರುಗಿಬಿಟ್ರೆ, ನಿದ್ದೆ ಮಾಡ್ತೀನಿ ಅಂತ ಹೇಳಿದ್ರೆ ಸುಷುಪ್ತವಾಗ್ತಾ ಇದೆ, ಯಾಕೋ ನಿದ್ದೆ ಹೋಗ್ತಾ ಇದೆ ಅಂತ ಅನಿಸಿದ್ರೆ ಎಬ್ಬಿಸಿ. ಆವಾಗ ಅದರಿಂದ ಸಂಬೋಧೆ ಮನಃ, ಆ ಮನಸ್ಸನ್ನ ಎಬ್ಬಿಸಬೇಕು. ಮಾಡೋ ಟೈಮಲ್ಲ, ಈಗ ನಿದ್ದೆ ಮಾಡಬಾರ್ದು. ಈಗ ನೀನು ಪರಮಾತ್ಮ ಹತ್ರ ಹೋಗ್ತಾ ಇದೆಯಾ ಕಣೋ, ನೀನು ಹೋಗ್ತಾ ಇರೋ ಜಾಗ ಸಾಮಾನ್ಯ ಜಾಗ ಅಲ್ಲ, ಪರಬ್ರಹ್ಮದಲ್ಲಿ ಒಂದಾಗಕ್ಕೆ ಹೋಗ್ತಾ ಇರೋದು ನೀನು. ಪರಮಾತ್ಮ ನಿನ್ನ ಸ್ವಾಮಿ, ಅವನೇ ನಿನ್ನ ಮೂಲ ರೂಪ, ನೀನು ಅಲ್ಲಿಂದ ಬಂದವನು, ನಿನ್ನ ನಿಜ ಕಾರಣ ಅದು, ಅಲ್ಲಿ ಹೋಗ್ತಾ ಇದೆಯಾ ಅಂತ ಹೇಳಿ ಅದನ್ನು ಎಬ್ಸಿ ಮೆಲ್ಲಿಗೆ ಪರಮಾತ್ಮ ಕಡೆ ಗೈಡ್ ಮಾಡ್ಬೇಕಂತೆ. ಹೋಗು, ಆ ಕಡೆ ಹೋಗು, ಅಲ್ಲಿ ಹೋಗು ಅಂತ ಹೇಳಿ ಸಂಬೋಧಿ ಎಬ್ಬಿಸಬೇಕು. ಕೃಷ್ಣ ಹೇಳಿದ್ದಕ್ಕೂ ಇದಕ್ಕೂ ಎಷ್ಟು ಚೆನ್ನಾಗಿ ಸಮನ್ವಯ ಆಗುತ್ತೆ. ಅಭ್ಯಾಸ ಕೌಂತೆಯ ವೈರಾಗ್ಯ, ಅದೇ ಉಪಾಯ. ಹೌದು, ಅದೇ ನಿಯರೆಸ್ಟ್ ಉಪಾಯ. ಮೆಲ್ಲಿಗೆ ಆ ಮನಸ್ಸನ್ನ ಒಳಗೆ ತಗೊಂಡು ಹೋಗ್ಬೇಕಂತೆ. ಆತ್ಮ ವಿವೇಕ ದರ್ಶನೇನ ಯೋಜಯೇ. ಈ ಶಾಸ್ತ್ರಾಚಾರದಿಂದ ಆತ್ಮ ವಿಚಾರ ಕೇಳ್ಕೊಂಡಿದ್ನಲ್ಲ, ಆ ಆತ್ಮ ವಿಚಾರವೇ ಅದೇ ವಿವೇಕ. ಆ ವಿಚಾರ ಮಾಡೋದು ವಿವೇಕ. ಅದರೊಡನೆ ಅದನ್ನು ಕೂಡಿಸ್ಬೇಕಂತೆ. ಆತ್ಮ ವಿಚಾರ ಮಾಡೋದು, ಈಗ ನಾನು ಯಾರು, ನಾನು ಹೇಗಿದ್ದೀನಿ, ನನ್ನ ನೈಜ ರೂಪ ಏನು, ನಾನು ಇದುವರೆಗೆ ನನ್ನನ್ನು ನಾನು ಮಾಡುವನು, ಅನುಭವಿಸುವ, ತಿಳ್ಕೊಳ್ಳೋ ಅಂತೇಳಿ ಕರ್ತೃ ಭಕ್ತು ಜ್ಞಾತು ಅಂದ್ಕೊಂಡಿದ್ನಲ್ಲ, ಇದು ನನ್ನ ರೂಪ ಅಲ್ಲ ಅಂತ ಅನುಭವದ್ರು ಹಾಗೆ ಬರ್ತಾ ಇದೆ. ಯಾಕಂದ್ರೆ ಮೂರು ಬಂದು ಹೋಗಿ ಮಾಡುತ್ತೆ ಅಂದ್ರೆ ಮೂರು ಅಲ್ಲ ಅಂತ ಅರ್ಥ ಇದೆ. ಹಾಗಾಗಿ ಮೂರಕ್ಕಿಂತ ಬೇರೆಯಾಗಿರುವ ಆತ್ಮಸ್ವರೂಪ ಏನುಂಟು ಅದನ್ನ ಅದರಲ್ಲಿ ವಿವೇಕ ದರ್ಶನ ಮಾಡಿಕೊಳ್ಳೋದ್ರ ಮೂಲಕ ಅದರ ಕಡೆಗೆ ಯೋಜಿಸಬೇಕು. ಯೋಜಿಸೋದು ಕೂಡಿಸೋದು, ಮನಸ್ಸನ್ನು ಅದರ ಕಡೆಗೆ ಕೂಡಿಸಬೇಕು. ಚಿತ್ತಂ ಮನಃ ಇತಿ ಅನರ್ಥಾಂತರಂ. ಇಲ್ಲಿ ಚಿತ್ತಮಂದು ಲೇ ಸಂಬೋಧಿಯೇ ಚಿತ್ತಮಂದು. ಹಿಂದಿನ ಶ್ಲೋಕದಲ್ಲಿ ಮನಃ ಅಂತ ಹೇಳಿದ್ರು. ಏನು ಅಲ್ಲಿ ಮನಸ್ಸು ಮಾಡಿ ಚಿತ್ತ ಅಂದ್ಬಿಟ್ರಲ್ಲ, ಅಂದ್ರೆ ಚಿತ್ತ ಮನಸ್ಸು ಬೇರೆ ಅಲ್ಲ. ಅರ್ಥಾಂತರಂ ಒಂದೇ ಅರ್ಥ, ಬೇರೆ ಬೇರೆ ಅರ್ಥ ಅಲ್ಲ, ಪರ್ಯಾಯ ಪದ, ಸಮಾನಾರ್ಥಕವಾದ ಪದಗಳು. ಆ ಮನಸ್ಸನ್ನ, ಆ ಚಿತ್ತವನ್ನ ವಿವೇಕ ಆತ್ಮೋಪದೇಶವನ್ನು ಕೂಡಿಸ್ಕೋಬೇಕು. ಆತ್ಮಚಿಂತನೆಯಲ್ಲಿಯೇ ಬೆಳೆಸ್ಕೋಬೇಕು. ಸರ್ವದಾ ಸ್ವಸ್ವರೂಪಾನುಸಂಧಾನ ಮಾಡ್ತಾ. ಸ್ವಸ್ವರೂಪಾನುಸಂಧಾನಕ್ಕೆ ಈ ಪ್ರಕ್ರಿಯೆಯೇ ಬಹಳ ನಿಯರೆಸ್ಟ್ ಮಾರ್ಗ, ಸಮೀಪವಾದ ಮಾರ್ಗ. ಅದರಿಂದ ಹೋಗಿ ಆ ವಾಕ್ಯಾರ್ಥವನ್ನೂ ಇಟ್ಕೊಂಡಿದ್ದಾನೆ, ಪ್ರಕ್ರಿಯೆ ಇಟ್ಕೊಂಡಿದ್ದಾನೆ. ಆ ಪ್ರಕ್ರಿಯೆ ವಾಕ್ಯಾರ್ಥಕ್ಕೆ ಸಾಧನ, ವಾಕ್ಯಾರ್ಥ ಅನುಭವಕ್ಕೆ ಸಾಧನ, ಒಂದಕ್ಕೊಂದು ಮೆಟ್ಲದು. ವಿಕ್ಷಿಪ್ತಂಚ ಕಾಮಭೋಗೇಶು ಶಮಯೇತ್ ಪುನಃ. ಇಲ್ಲಿ ವಾಕ್ಯ ಬರಿಬೇಕಾಗಿತ್ತು. ಇಲ್ಲಿ ಆತ್ಮವಿವೇಕ ದರ್ಶನಕ್ಕೆ ಹೊರಟಂತಹ ಮನಸ್ಸು ವಿಕ್ಷೇಪ ಹೆಂಗಾಗ್ಬಿಡತ್ತೆ ಅಂತ ಕೇಳಿದ್ರೆ ಅವಾಗ ಏನಾಗ್ಬಿಡುತ್ತೆ ಅಂದ್ರೆ, ಆತ್ಮದಿಂದ ಅದು ಹಳೆಯ ಭಾಷೆಗಳನ್ನು ಕೂಡ್ಕೊಂಡ ಮನಸ್ಸು ಆತ್ಮವಿಚಾರ ಮಾಡಿದಾಗಲೂ ಕೂಡ ತಕ್ಕ ಏನೋ ಜ್ಞಾಪಕ ಬಿಡುತ್ತೆ ಅದಕ್ಕೆ. ಆ ಟೈಮಲ್ಲಿ ಯಾವತ್ತೋ ಏನೋ ಮಾಡಿದ್ದೋ, ಯಾರೋ ಹೇಳಿದ್ದೋ, ಏನೋ ಕೇಳಿದ್ದೋ ಅದು ಟಕ್ಕ ಎಲ್ಲ ಹಾರೋಗ್ಬಿಡುತ್ತೆ. ಬಹಳ ಸೂಕ್ಷ್ಮದಿಂದ ಗಮನಿಸ್ತಾ ಇರಬೇಕು ಆ ಮನಸ್ಸನ್ನ. ಅದೇನಾದ್ರು ಆ ಟೈಮಲ್ಲಿ ಬಹಿರ್ಮುಖವಾಗಿ ಪ್ರಾಪಂಚಿಕ ಕಡೆಗೆ ಹಾರ್ತು ಅಂತಂದ್ರೆ ಜಗ್ಗಿ ಹಿಡಿಬೇಕು, ಹೋಗ್ಬೇಡ, ಆ ಕಡೆ ಹೋಗ್ಬೇಡ. ವಿಕ್ಷಿಪ್ತ ಅಂದ್ರೆ ಚದರಿದ್ದಾದ ಅಂತ. ಪ್ರಪಂಚದ ಕಡೆಗೆ ಚದರಿದ್ದಾದ ಮನಸ್ಸನ್ನ ಶಮನಗೊಳಿಸಬೇಕು ಅಂದ್ರೆ ಆತ್ಮಸ್ವರೂಪದಲ್ಲಿಯೇ ನಿಲ್ಲಿಸುವುದಕ್ಕೆ ಪ್ರಯತ್ನ ಪಡಬೇಕು. ಆತ್ಮಸ್ವರೂಪವನ್ನು ಶಾಸ್ತ್ರದಿಂದ ಪರಿಚಯ ಮಾಡ್ಕೊಂಡ್ಬಿಟ್ಟು ಆತ್ಮಸ್ವರೂಪ ಇದೆ ಆ ಚಿಂತನೆಯನ್ನು ಮಾಡ್ತಾ ಹೋಗ್ತದೆ, ಅನುಸಂಧಾನ ಮಾಡ್ತಾ ಹೋಗ್ಬೋದು. ಸ್ವಸ್ವರೂಪ ಅದು ಮಾಡ್ತಾ ಇದ್ಬಿಟ್ಟು ಹೊಳೆ ಮಾಡ್ತಾ ಕೂತ್ಕೊಂಡ್ಬಿಟ್ರೆ ಯಾವ ಆಯ್ತು ಅರ್ಥ ಬಂದ್ಬಿಡ್ತದೆ. ವಿಕ್ಷಿಪ್ತಂಚ ಕಾಮಭೋಗಿ ಏವಂ ಪುನಃ ಪುನಃ ಅಭ್ಯಸ್ಯತಃ ದಯಾತ್ ಸಂಬೋಧಿತಂ ವಿಷಯೇಭ್ಯಶ್ಚ ವ್ಯಾವರ್ತಿತಂ ನಾಪಿ ಸಾಮ್ಯಾಪನ್ನಂ ಅಂತರಾಲಾವಸ್ಥಂ ಸಕಷಾಯಂ ಸರಾಗಂ ಬೀಜ ಸಂಯುಕ್ತಂ ಮನಃ ಇದು ವಿಜಾನೀಯಾತ್. ಬಹಳ ಸೂಕ್ಷ್ಮ ಇದು. ಈ ರೀತಿ ಮತ್ತೆ ಮತ್ತೆ ಪುನಃ ಪುನಃ ಅಭ್ಯಸ್ಯತಃ, ಮತ್ತೆ ಮತ್ತೆ ಅಭ್ಯಾಸ ಮಾಡುತ್ತಿರುವಂತಹ ಯೋಗಿಗೆ ಈ ಲಯದಿಂದಲೂ ಎಬ್ಬಿಸಿದ್ರಿ, ಅಂದ್ರೆ ನಿದ್ದೆಯಿಂದಲೂ
ಹೊರ ತಗೊಂಬಂದ್ರಿ, ಸುಷುಪ್ತಿಯಿಂದಲೂ ಬೇರ್ಪಡಿಸಿದ್ರಿ, ಎಬ್ಬಿಸಿದ್ರಿ. ಆದ್ರೆ ವಿಷಯಗಳಿಂದಲೂ ಹಿಮ್ಮೆಟ್ಟಿಸಿಕೊಂಡ್ರಿ. ವಿಷಯ ಬೆಸ್ಟ್ ವ್ಯಾವರ್ತಿ ನಮ್ ಪ್ರಪಂಚಗಳಿಂದ ಹೋಗ್ಬೇಡ ಅಂತ ಹೇಳ್ಕೊಂಡ್ರಿ. ನಿದ್ದೆ ಮಾಡಬೇಡ, ನಿದ್ದೆಯಿಂದ ಎಬ್ಬಿಸಿದ್ರಿ. ಆಗ ಇನ್ನೂ ಸಾಮ್ಯ ಸ್ಥಿತಿಯನ್ನು ಪಡ್ಕೊಂಡಿಲ್ಲ. ಯಾಕೆ ಹೇಳು, ಹಳೆಯ ವಾಸನೆ ಸಂಸ್ಕಾರ ಕೂತಿಲ್ಲ ಅದರಲ್ಲಿ. ಅದರಿಂದ ಅಂತರಾವಸ್ಥೆ ಅದು. ಇದು ವಿಷಯಗಳಿಗೂ ಹೋಗಿಲ್ಲ, ನಿದ್ದೆಗಳಿಗೂ ಹೋಗಿಲ್ಲ, ಮಧ್ಯದ ಮಂಡ ಅವಸ್ಥೆ ಕೂತ್ಕೊಂಡಿದೆ. ಅಂತರಾವಸ್ಥೆ ಅಂತ ಒಂದು ಅಂತರಾವಸ್ಥೆ ಅಂದ್ರೆ ಅದು ಏನು ಅದು ಹಿಡ್ಕೊಳ್ತಾನೆ ಇಲ್ಲ, ಆತ್ಮಕ ಒದ್ದಾಡ್ತಾ ಇರುತ್ತೆ ಮನಸ್ಸೊಳಗೆ, ತನ್ನೊಳಗೆ ಅದು ಒದ್ದಾಡ್ತಾ ಇರುತ್ತೆ. ಏನ್ ಮಾಡುದು ಅರ್ಥ ಆಗಲ್ಲ, ಹೋಗಿ ಬಿಡಲ್ಲ, ಇವನು ನಿದ್ದೆ ಮಾಡೋಕೆ ಬಿಡಲ್ಲ, ಬಹಳ ಗೋಳಿಕೋತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಆ ಮನಸ್ಸು ಬೈಕೊಳುತ್ತೆ. ಈ ಬಹಳ ಗೋಳಿಕೊಳ್ತಿದ್ದೆ ಈ ಗುರುಗಳು ಬೈಕೊಳ್ತಾರಲ್ಲ, ಈ ಮನಸ್ಸು ಹಾಗೆ ಈ ಮನಸ್ಸು ಬೈಕೊಳುತ್ತೆ. ಈ ಜೀವಪ್ಪ ಏನ್ ಮಾಡಿದ್ರು ನನ್ನ ನಿದ್ದೆ ಮಾಡೋಕ್ಕೂ ಬಿಡಲ್ಲ, ನನ್ನ ಹೊರಕ್ಕೆ ಹೋಗಕ್ಕೂ ಬಿಡಲ್ಲ, ಇವನು ನನ್ನ ಗೋಳಿಕೋತಾ ಇದ್ದಾನೆ, ಏನ್ ಮಾಡಿದ್ರು ಬಿಡಲ್ಲ, ಮಾಡ್ತಿದ್ದ ಅಲ್ಲೇ ಕಸ್ಕೊಳ್ತಾ ಇರುತ್ತೆ. ಅದಕ್ಕೆ ಕಷಾಯ ಇದೆ. ಕಷಾಯ ಅಂದ್ರೆ ವಿಷಯದ ವಾಸನದ ಲೇಪ ಇದೆ, ಅದು ಸರಾಗ. ಇನ್ನು ವಿಷಯದ ರಾಗ ಪೂರ್ತಿ ಹೋಗಿಲ್ಲ ಅದಕ್ಕೆ. ವಿಷಯ ಪ್ರೇಮ ಇನ್ನು ವಾಸನಾರೂಪ ಉಳ್ಕೊಂಡಿದೆ. ಆಮೇಲೆ ವಿಷಯ ಬೀಜ ಸಂಯುಕ್ತ ಮಾಡ್ಸ, ಬೀಜ ಅಂದ್ರೆ ವಿಷಯ ಬೀಜ. ಆ ವಿಷಯದ ಬೀಜಗಳು ಇನ್ನೂ ಗುಳ್ಗುಳ್ಳೆ ಸಣ್ಣ ಇದೆ. ಮೊದಲು ಅಲೆಗಳಿತ್ತು, ಆ ಅಲೆಗಳ ಹೋಗಿ ರಿಪಲ್ಸ್ ಆಯ್ತು, ಆ ರಿಪಲ್ಸ್ ಹೋಗಿ ಇವಾಗ ಗುಳ್ಳೆ ಸ್ಟೇಟ್ ಬಂದಿದ್ದಾನೆ. ಆ ಗುಳ್ಳೆ ಸ್ಟೇಟ್ ಇಂದಲೂ ಕೂಡ ಅವನು ಆ ಗುಳ್ಳೆಯನ್ನು ಅಡಗಿಸ್ಕೋಬೇಕು. ಮುಂಚೆ ಬೆಣ್ಣೆ ಆಗ್ಬೇಕಾದ್ರೆ ಉಕ್ಕಿ ಬರ್ತಾ ಇರುತ್ತೆ, ಬೆಣ್ಣೆ ಆಗ್ಬೇಕು. ಆಮೇಲೆ ನೊರೆ ಬರ ಶುರು ಆಗುತ್ತೆ, ಆಮೇಲೆ ಸಣ್ಣ ಗುಳ್ಗುಳ್ಳೆ ಆಗ್ತಾ ಬರುತ್ತೆ, ಆಮೇಲೆ ಆಫ್ ಮಾಡಿಬಿಟ್ರೆ ಒಳ್ಳೆ ಶುದ್ಧ ತುಪ್ಪ ನಿಂತ್ಕೊಂಡ್ಬಿಡುತ್ತೆ. ಹಂಗೆ ಈ ಮನಸ್ಸು ಹಾರ್ತಾ ಇರುತ್ತೆ ವಿಷಯಗಳಿಗೆ. ದೊಡ್ಡ ತೆಂಗಿ ಮರದಷ್ಟು ಅಲೆ ಬರ್ತಾ ಇರುತ್ತೆ ಆ ಮನಸ್ಸಿಗೆ. ಅದನ್ನ ಮೆಲ್ಲಿಗೆ ಹೇಳ್ಕೊಂಡ್ಬಂದು ಒಳಗಿಟ್ಕೊಂಡ. ಅಲ್ಲಿ ಇಟ್ಕೊಂಡ್ಬಂದು ಅಲ್ಲೂ ಸಣ್ಣ ಪುಟ್ಟ ಕುಣಿತಾ ಇರುತ್ತೆ, ಅಲ್ಲಿ ರಿಪಲ್ಸ್ ಸಣ್ಣ ಬರ್ತಾ ಇರುತ್ತೆ. ಅದರಿಂದಲೂ ಅಡಗಿಸ್ಕೊಂಡಾಗ ಮತ್ತೆ ಕಷಾಯ, ಅಲ್ಲೂ ಏನೋ ವಿಷಯ ವಾಸನೆ ಇದೆ, ಅಲ್ಲೂ ಸಣ್ಣ ಗುಳ್ಳೆಗಳು ಬರ್ತಾ ಇದೆ, ಅಲ್ಲಿಂದ ಪೂರ್ತಿ ಹೋಗ್ತಾ ಇಲ್ಲ. ಬೀಜ ವಾಸನಾ ಸಂಯುಕ್ತ, ವಿಷಯ ಬೀಜ ಸಂಯುಕ್ತವಾಗಿದೆ, ವಾಸನೆ ಕೂರ್ಕೊಂಡಿದ್ದಾಗಿದೆ. ಆಗಿದ್ದು ಅಲ್ಲಿ ಒದ್ದಾಡ್ತಾ ಇದ್ದಾಗ ಈ ಸ್ಥಿತಿಯಲ್ಲಿ ಇದೆ ಎಂಬುದನ್ನ ಮನಸ್ಸನ್ನ ಆಗ ಅರ್ಥ ಮಾಡ್ಕೊಂಡು ಅಲ್ಲಿಂದನೂ ಇದು ಮಾಡ್ಕೋಬೇಕು, ಕ್ಯೂರ್ ಮಾಡ್ಬೇಕು. ಆ ಸಮಯದಲ್ಲಿ ಭಗವಂತನ ಶರಣಾಗತಿ ತಿಳ್ಕೋಬೇಕು. ಪರಮಾತ್ಮ ನೀನು ಸಹಾಯ ಮಾಡ್ಬೇಕು, ಇವಾಗ ನಿನ್ನನ್ನು ನಾನು ನಂಬ್ಕೊಂಡಿದ್ದೀನಿ, ನೀನು ಈ ಮನಸ್ಸನ್ನು ಶುದ್ಧಿ ಮಾಡು. ಈ ಮನಸ್ಸಿಗೆ ಹಳೆ ಅಭ್ಯಾಸ, ಆ ಹಳೆ ಭೂಯವ, ಇದರಿಂದ ಅದು ಬಿಟ್ಕೊಳ್ತಾ ಇಲ್ಲ. ನೀನು ಇದಕ್ಕೆ ಸಹಾಯಕರಾಗಿ ನನ್ನ ಜೊತೆಗೆ ಬಂದು ಈ ಮನಸ್ಸನ್ನು ಶುದ್ಧಿ ಮಾಡಿ ನಿನ್ನನ್ನು ಇಟ್ಕೊಪ್ಪ ಅಂತ ಹೇಳಿ ಆ ಪರಮೇಶ್ವರನ ಜ್ಞಾಪಿಸ್ಕೊಂಡು ಆ ಭಗವಂತನ ಜ್ಞಾಪಿಸ್ಕೊಳ್ತಾ ತನ್ನ ಆರಾಧನೆ ಜ್ಞಾಪಿಸ್ಕೊಳ್ತಾ ಅದು ಮನಸ್ಸಿಗೆ ಬುದ್ಧಿಯನ್ನು ಹೇಳಬೇಕು. ಬೇಡ ಕಣೋ, ಹೋಗ್ಬೇಡ ಮನಸ್ಸೇ, ಹೋಗ್ಬೇಡ, ಹಾಳ ಹೋಗ್ತೀಯ ಕಣೋ, ಖಂಡಿತ ನೀನು ಮುಳುಗು ಹೋಗ್ತೀಯಾ, ಪ್ರಪಂಚಕ್ಕೆ ಹೋಗ್ಬೇಡ, ವಿಶ್ವಾಸನೆ ಬಿಡು, ಒಳಕ್ ಹೋಗು, ಒಳಕ್ ಸರಿ, ನಿನಗೂ ಆತ್ಮನಾದ ನಿನ್ನ ತಿರುಳಾಗಿರ್ತಕ್ಕಂಥ ಆತ್ಮನ್ನು ಕಂಡುಕೊಳ್ಳೋ ಪ್ರಯತ್ನ ಪಡೋ ಅಂತ ಹೇಳಿ ಆ ಮನಸ್ಸಿಗೆ ಆ ಜಾಗದಲ್ಲೂ ಉಪದೇಶ ಮಾಡ್ಬೇಕು. ಆ ಉಪದೇಶ ಮಾಡುತ್ತಾ ಅದನ್ನು ಮತ್ತೆ ಇನ್ನೂ ಒಳಗೆ ತಗೊಂಡು ಹೋಗ್ಬೇಕು. ಆ ಬೀಜಯುಕ್ತ ಮನಸ್ಸನ್ನು ತಿಳ್ಕೋಬೇಕು. ತಥೋಪಿ ಯತ್ನತಃ ಸಾಮ್ಯ ಮಾಪಾದಯೇ, ವಿಷಯ ರಾಗದಿಂದ ಕೂಡಿಕೊಂಡು ಬೀಜ ಸಂಯುಕ್ತವಾದ ಮನಸ್ಸನ್ನ ಅಲ್ಲಿಂದಲೂ ಸಾಮ್ಯಾವಸ್ಥೆಗೆ, ಸಮರ್ಥತೆಗೆ, ಏನೂ ಸ್ವಸ್ಥತೆಗೆ, ಶಾಂತತೆಗೆ, ಅದೇನಾಗುತ್ತೆ ಅಂದ್ರೆ ಒಂಥರ ಬೀಲ ಪ್ರಶ್ಕೊಂಡ ಬಿಡುತ್ತೆ ಅವನಿಗೆ, ಏನೂ ಗೊತ್ತಾಗದೇ ಇದ್ದಾಗ. ಅವಾಗ ಸಮಾಧಾನ ಮನಸ್ಕರಾಗಿ ಮನಸ್ಸನ್ನು ಕೂಡ ಹಾಗೆ ನಿಲ್ಲಿಸ್ಕೊಂಡು ಸಾಮ್ಯ ಸ್ಥಿತಿಗೆ, ಸಮನಾಗಿರುವ ಪರಮಾತ್ಮನ ಕಡೆಗೆ ಕರ್ಕೊಂಡು ಹೋಗ್ಬೇಕು. ಅಂದ್ರೆ ಪರಮಾತ್ಮನ ಸ್ವರೂಪಾನುಸಂಧಾನ ಮಾಡ್ತಾ ಮಾಡ್ತಾ ಆ ಸಾಮ್ಯದಲ್ಲಿ ಮರ್ಜು ಮಾಡೋ ಪ್ರಯತ್ನ ಮಾಡಬೇಕು. ಸಾಮ್ಯನಾಗಿರೋ ಪರಮಾತ್ಮನು, ಸಮಸ್ಥಿತಿಯನ್ನು ಪಡ್ಕೊಂಡವನು ಪರಮಾತ್ಮನು, ಅಖಂಡ ಪರಿಪೂರ್ಣ ಆಕಾಶಕಲ್ಪನಾದ ಪರಮಾತ್ಮನಲ್ಲಿ ಆ ಮನಸ್ಸನ್ನು ನಿಲ್ಲಿಸೋ ಪ್ರಯತ್ನ ಪಡೋದೇ ಸಾಮ್ಯದ ಕಡೆ ಕರ್ಕೊಂಡು ಹೋಗೋದು. ಅಂದ್ರೆ ಇನ್ನೇನು ಸಾಮ್ಯ ಕರ್ಕೊಂಡು ಹೋಗೋದು ಅಂದ್ರೆ ಈ ಕರು ಎಳ್ಕೊಂಡು ಹೋಗಿ ಬರಲ್ಲ. ಆ ಅಲ್ಲಿ ಒಳಗೆ ತನ್ನೊಳಗೆ ಒದ್ದಾಡ್ತಾ ಇದ್ದ, ಏನೋ ವಿಷಯವಾಸಿ ಕೊಡ್ಕೊಂಡು ಗಲಿಬಿಲಿ ಆಗಿದ್ದರು ಮನಸ್ಸನ್ನ ನೆಲ್ಲಿ ವಿವೇಕದಿಂದ ಆ ಕೊಳೆಯನ್ನೆಲ್ಲ ಬಿಡಿಸ್ಕೊಂಡು ಆ ಭಗವದ್ಭಕ್ತಿ ತುಂಬಿಕೊಂಡು ಸಮನಾಗಿರುವ ಪರಮಾತ್ಮನ ಕಡೆಗೆ ಮೆಲ್ಲಿಗೆ ಅದನ್ನ ಹರಿಸ್ಬೇಕು. ಸಮಸ್ವರೂಪನಾದ ಪರಮಾತ್ಮನ ಜ್ಞಾಪಿಸ್ಕೊಳ್ತಾ ಕೂತ್ಕೋಬೇಕು. ಅವಾಗ ಸಮಕಾಲಿ ತಾನೇ ಹೋಗುತ್ತೆ. ಸಮನಾದ ಅಖಂಡವಾದ ಪರಿಪೂರ್ಣವಾದ ಪರಬ್ರಹ್ಮನನ್ನ ಆಗ ತಂದ್ಕೊಂಡ್ರೆ ಆ ಮನಸ್ಸು ಅದಕ್ಕೆ ಸೇರ್ಕೊಂಡ್ಬಿಡುತ್ತೆ. ಸಾಮ್ಯದ ಕಡೆಗೆ ಮೆಲ್ಲಿಗೆ ಒಯ್ಯಬೇಕು, ಸಾಮ್ಯ ಸ್ಥಿತಿಯನ್ನು ತಂದ್ಕೋಬೇಕು, ಉಳ್ಕೋಬೇಕು, ಸಾಮ್ಯ ಸ್ಥಿತಿಯನ್ನು ಮೇಂಟೈನ್ ಮಾಡ್ಕೋಬೇಕು. ಯದಾತು ಸಮಪ್ರಾಪ್ತಂ ಭವತಿ, ಸಮಪ್ರಾಪ್ತಿ ಅಭಿಮುಖೀ ಭವತಿ ಇತ್ಯರ್ಥ. ಸಮಪ್ರಾಪ್ತಿ ಆಗಿರಲ್ಲ, ಸಮಪ್ರಾಪ್ತಿ ಅಂತ ಆಗೋದು ಆತ್ಮಜ್ಞಾನವಾದ ಮೇಲೆ. ಸಮಪ್ರಾಪ್ತಿಗಳಿಗೆ ಅಭಿಮುಖವಾಗುತ್ತೆ. ಸಮನಾದ ಅಖಂಡವಾದ ಪರಿಪೂರ್ಣವಾದ ಪರಮಾತ್ಮನ ಕಡೆಗೆ ಯಾವಾಗ ಅದು
ಹೋಗಕ್ಕೆ ಶುರು ಆಯ್ತೋ, ಆ ಒಂದು ಸ್ವರೂಪದಲ್ಲಿ ಲಯವಾಗ್ತಾ ಹೋಗಕ್ಕೆ ಶುರು ಮಾಡ್ತೋ, ಆಗ ಮಾತ್ರ ಆ ಮನಸ್ಸನ್ನು ಅಲುಗಾಡಿಸ್ಬಾರ್ದು. ಆ ಸಮಪ್ರಾಪ್ತಿಗಳಿಗೆ ಅಭಿಮುಖವಾಗಿತ್ತು ಮನಸ್ಸನ್ನು ಹಾಗೆ ಅದನ್ನ ಹೋಗು ಹೋಗು ಇನ್ನು ಹೋಗು ಧೈರ್ಯ ಹೋಗು ಪರವಾಗಿಲ್ಲ ಏನು ಹೆದರಿಕೆ ಇಲ್ಲ ಹೋಗು ಹೋಗು ಅಂತ ಎನ್ಕರೇಜ್ ಮಾಡಿ ಆ ಸಮಪ್ರಾಪ್ತಿಗಳಿಗೆ ಹೋಗುತ್ತಿರುವ ಮನಸ್ಸನ್ನ ಇನ್ನೂ ಅದನ್ನ ಮುಂದಕ್ಕೆ ತಗೊಂಡು ಬೆಳೆಸ್ಬೇಕು. ಸಮಪ್ರಾಪ್ತಿಯಲ್ಲಿಯೇ ಬೆಳೆಸ್ತಾ 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 ಹೋಗಿ ಆತ್ಮ ಸ್ವರೂಪದಲ್ಲಿ ಒಂದಾಗುವವರೆಗೂ ಅದನ್ನ ಕರ್ಕೊಂಡು ಹೋಗ್ತಾ ಇರಬೇಕು, ಬಿಡಬಾರ್ದು. ಅದನ್ನ ಸಮಪ್ರಾಪ್ತಿಗೆ ಅಭಿಮುಖವಾದದ್ದಾಗಿ ಯಾವಾಗ ಆಗುತ್ತದೆಯೋ ಆಗ ಒಂದು ಕರ್ತವ್ಯ ಹೇಳ್ತಿದ್ದಾರೆ. ಸಮಪ್ರಾಪ್ತಿಗಳು ಹೋಗ್ತಿರುವ ಮನಸ್ಸನ್ನ ತತಃ ತನ್ನ ವಿಚಾಲಯೇ ವಿಷಯಾಭಿಮುಖಂ ನ ಕುರ್ಯಾ ಕುರ್ಯಾದಿತ್ಯರ್ಥ. ಆ ಸಾಮ್ಯಾವಸ್ಥೆಗೆ ಹೋಗುತ್ತಿರುವ ಸಮಸ್ವರೂಪನಾದ ಪರಮಾತ್ಮನಲ್ಲಿ ಒಂದಾಗುವುದಕ್ಕೆ ಹೋಗುತ್ತಿರುವಂತಹ ಮನಸ್ಸನ್ನ ಹಾಗೆ ಸುಮ್ಮನೆ ಹೋಗ್ತಾ ಇರೋದನ್ನ ಸಾಕ್ಷಿ ಭಾವನೆ ನೋಡ್ತಾ ನೋಡ್ತಾ ಹೋಗಿ ಅದನ್ನ ನೆನೆಸ್ಬೇಕು ಹೊರತು ಮತ್ತೆ ಅಲ್ಲಿ ವಿಷಯಾಭಿಮುಖನಾಗಿ ಮಾಡಕ್ ಹೋಗ್ಬಾರ್ದು. ಮತ್ತೆ ಈಗ ಇದು ಏನಾಯ್ತು, ಆ ವಿಷಯ ಏನಾಯ್ತು, ಇದ್ರ ಬಗ್ಗೆ ಏನು ಯಾರೋ ಬರ್ತೀನಿ ಬಂದ್ರ ಏನು ಕೇಳಲೇ ಇಲ್ವಲ್ಲ ಅಂತ ಅವಾಗ ಜ್ಞಾಪಿಸ್ಕೊಂಡ್ರೆ ಹೋಯ್ತು. ಯಾರೋ ಬರ್ಬೇಕಾಗಿತ್ತು, ಇನ್ನೇನೋ ಮಾಡ್ಬೇಕಾಗಿತ್ತು, ನೀನು ಹೇಳ್ಬೇಕಾಗಿತ್ತು ಯಾರಿಗೋ, ಆ ವಿಷಯ ಹೇಳಿ ಮರ್ತ್ಬಿಟ್ಟು ಆ ದರಿದ್ರ ಆ ಟೈಮಲ್ಲಿ ಎಲ್ಲ ಜ್ಞಾಪಕ ಆಗೋದು. ನಿಮ್ಗೆ ಧ್ಯಾನ ಕೂತಾಗ್ಲೇನೆ ಏನೇನೇ ಮಾಡ್ಬೇಕು ಅಂತ ಅನ್ಕೊಂಡಿದ್ರೋ ಅದೆಲ್ಲ ಜ್ಞಾಪಕ ಆಗೋದು. ನೀನು ಬಾಕಿ ಟೈಮಲ್ಲಿ ಮಾಡ್ಬೇಕು ಅಂತ ಏನೋ ಮಾಡ್ಬೇಕು ಅಂದ್ಕೊಂಡಿದ್ದೆ, ಏನು ಜ್ಞಾಪಕ ಆಗಲ್ಲ. ಆ ಜ್ಞಾಪಕ ಹೋದು ಜ್ಞಾಪಕ ಆಗಲ್ಲ. ಧ್ಯಾನ ಕೂತ್ ಕೂಡ್ಲೇನೆ ಎಲ್ಲ ಜ್ಞಾಪಕ ಬರ್ತದೆ. ಅದು ಧ್ಯಾನಕ್ಕೆ ಅಡ್ಡಿ. ಅದು ಅವಾಗ ಮಾತ್ರ ಏನನ್ನೂ ಜ್ಞಾಪಿಸ್ಕೊಳ್ದೇನೆ ಸಮಪ್ರಾಪ್ತಿಗಳಿಗೆ ಹೋಗುತ್ತಿರೋ ಮನಸ್ಸನ್ನು ಹಾಗೆ ಬಿಟ್ಟು ಸಮಪ್ರಾಪ್ತಿಯೊಳಗೂ ಪೂರ್ತಿ ತಗೊಂಡು ಹೋಗಿ ಸಮಸ್ವರೂಪನಾದ ಪರಮಾತ್ಮ ನಿಲ್ಲುವರೆಗೂ ಅದನ್ನ ಹಾಗೆ ಮೇಂಟೈನ್ ಮಾಡಬೇಕು, ಕರ್ಕೊಂಡು ಹೋಗ್ತಾ ಇರ್ಬೇಕು. ಆವಾಗ ಮತ್ತೆ ಅಲುಗಾಡಿಸ್ಬಾರ್ದು. ಅವಾಗ ಅಲುಗಾಡಿಸ್ಬಿಟ್ಟು ಅವಾಗ ಇದು ಮಾಡಕ್ ಹೋಗ್ಬಿಟ್ರೆ ಅವಾಗ ಒಂದು ಆನಂದ ಆಗತ್ತೆ. ಆ ಸಮಪ್ರಾಪ್ತಿ ಕಡೆಗೆ ಹೋಗುತ್ತಿರುವಾಗ ಮನಸ್ಸಿಗೆ ಅತ್ಯಂತ ಸಾತ್ವಿಕ ಅವಸ್ಥೆ ಅದು, ಸಾತ್ವಿಕ ಸ್ಥಿತಿ ಆದ್ರಿಂದ ಏನೋ ಒಂದು ಹಿತವಾಗತ್ತೆ. ಅದನ್ನೂ ಅಂಟ್ಕೋಬಾರ್ದು. ಮುಂದೆ ಶ್ಲೋಕ ಹೇಳ್ತಾರೆ, ಆಸ್ವಾದಯೇತ್ ಸುಖಂ ತತ್ರ ನಿಸ್ಸಂಗಃ ಪ್ರಜ್ಞಯಾ ಭವೇತ್ ನಿಶ್ಚಲಂ ನಿಶ್ಚರಚಿತ್ತಂ ಏಕೀಕುರ್ಯಾತ್ ಪ್ರಯತ್ನತಃ. ಆಸ್ವಾದಯೇತ್ ಸುಖಂ ತತ್ರ ನಿಸ್ಸಂಗಃ ಪ್ರಜ್ಞಯಾ ಭವೇತ್ ನಿಶ್ಚಲಂ ನಿಶ್ಚರಃ ನಿಶ್ಚರತು ನಿಶ್ಚರತ್ ಚಿತ್ತಂ ಏಕೀಕುರ್ಯಾತ್ ಪ್ರಯತ್ನತಃ. ತತ್ರ ಅಂದ್ರೆ ಆ ಸಾಮ್ಯಾವಸ್ಥೆಗೆ ಹೋಗುತ್ತಿರುವಾಗ ಆ ಸಂದರ್ಭದಲ್ಲಿ ಸಾಮ್ಯ ಸ್ಥಿತಿಯಲ್ಲಿರುವ ಸಮಯದಲ್ಲಿ ಒಂದು ಆನಂದ ಆಗತ್ತೆ ಯೋಗಿಗೆ. ಏನೋ ಮನಸ್ಸು ಪೂರ್ತಿ ವಿಷಯದಿಂದ ಹೆಮ್ಮೆಟ್ಕೊಂಡ್ಬಿಡ್ತು, ಯಾವ ಕಲುಷಿತವೂ ಇಲ್ಲ, ಸಾತ್ವಿಕತೆ ನಿಂತ್ಕೊಂಡ್ಬಿಡ್ತು ಅಂದ್ರೆ ಒಂದ್ಸಲ ಆನಂದ ತಿಳಿದಂಗೆ ಆಗ್ಬಿಡ್ತದೆ, ಏನೋ ಒಂದು ಹಿತವಾಗ್ಬಿಡುತ್ತೆ. ಆ ಆನಂದಕ್ಕೆ ಅವನು ಮೈ ಮರಿಬಾರ್ದು. ಅದನ್ನು ನಿಸ್ಸಂಗ ಪ್ರಜ್ಞೆ ಅಂಟುಕೊಳ್ಳದೇನೆಯೇ ಇದು ಸಹಜ. ಮನಸ್ಸು ಸಮಾಧಾನ ಆದಾಗ ಆನಂದ ಆಗೋ ಸಹಜ. ಇದು ನಾನು ನೋಡ್ತಾ ಇದ್ದೀನಿ, ಇದು ನನಗೆ ವಿಷಯವಾಗಿದೆ, ಇದು ನನ್ನ ಸ್ವರೂಪದ್ದಲ್ಲ ಇದು ಅಂತೇಳಿ ಅದಕ್ಕೂ ಅಂಟ್ಕೋಬಾರ್ದು. ಆ ತತ್ಕಾಲ ತೋರ್ಕೊಂಡ ಆನಂದ ಏನಿದೆ ಅದು ಆಗಂತುಕ ಆನಂದ, ಅದು ವಿಷಯ ಆನಂದ ಅಂದ್ರೆ ಆಬ್ಜೆಕ್ಟ್ ಆದ ಆನಂದ. ವಿಷಯ ಅಂದ್ರೆ ಶಬ್ದ ಅಲ್ಲ. ಹಾಗೆ ಅದು ಸ್ವರೂಪ ಆನಂದ ಅಲ್ಲ, ಅದು ವಿಷಯ ಆನಂದ ಅಲ್ಲ, ಅದು ಆಬ್ಜೆಕ್ಟ್ ಆಗಿ ಕಾಣುತ್ತಿರುವ ಆನಂದ. ಒಂದು ಸಾತ್ವಿಕ ಅವಸ್ಥೆಯಲ್ಲಿದ್ದಾಗ ಏನೋ ಒಂದು ಹಿತವಾಗತ್ತಲ್ಲ, ಅದು ತಾತ್ಕಾಲಿಕ ಸಮಸ್ಥಿತಿಯಲ್ಲಿದ್ದಾಗ ಮಾತ್ರ ಆಗುವಂತ ಆನಂದ ಅಂದ್ಕೊಂಡು ಇದು ನಿಜವಾದ ಸ್ಥಿತಿ ಅಲ್ಲ ನಂದು, ಇಲ್ಲಿಂದ ನಾನು ಮುಂದಕ್ಕೆ ಹೋಗ್ಬೇಕು ಅಂತ ಹೇಳಿ ಅಲ್ಲೂ ಅದಕ್ಕೆ ನಿಸ್ಸಂಗ ಅಂಟುಕೊಳ್ಳದೆ ಅಲ್ಲೂ ಪ್ರಜ್ಞೆಯಿಂದ ವಿವೇಕವನ್ನ ಹಾಗೆಯೇ ಮೇಂಟೈನ್ ಮಾಡ್ತಾ ಅದು ನಿಶ್ಚಲಂ ನಿಶ್ಚರ ಎರಡು ವಿಷಯದಿಂದಲೂ ಅಲುಗಾಡುತ್ತಿಲ್ಲ, ತನ್ನೊಳಗೂ ವಿಕ್ಷೇಪವಿಲ್ಲ, ತನ್ನೊಳಗೂ ಚರಣ ಇಲ್ಲ, ವಿಷಯದ ನಿಮಿತ್ತವಾದ ಚಲನೆ ಇಲ್ಲ, ತನ್ನೊಳಗೂ ಅಲುಗಾಟವಿಲ್ಲದೆ ಇರುವ ಚಿತ್ತವನ್ನ ಏಕೀಕುರ್ಯ ಒಂದು ಮಾಡ್ಬೇಕು. ಆತ್ಮನಲ್ಲಿ ಏನೇ ಅಜಾದ್ವಯವಾದ ಪರಮಾತ್ಮನೇ ಇಲ್ಲಿ ಈ ರೀತಿ ಮನಸ್ಸಾಗಿ ತೋರ್ಕೊತಿರೋದು. ಇದು ಮನಸ್ಸೆಂಬುದು ನಿಜವಾಗಿ ಇಲ್ಲವೇ ಇಲ್ಲ, ಇದೇ ಇಲ್ಲ ಪರಮಾರ್ಥ ಅಂತೇಳಿ ಆ ಪರಮಾತ್ಮ ಬಾಧೆ ಮಾಡ್ಬೇಕು ಆ ಮನಸ್ಸನ್ನ. ಹಗ್ಗವೇ ಹಾವಾಗಿ ತೋರ್ತಾ ಇದೆ ಅನ್ನೋ ಹಾಗೆ ಆತ್ಮನೇ ಈ ಸ್ಥಿತಿಯಲ್ಲಿ ಇಲ್ಲಿ ಬಂದು ಮನಸ್ಸಾಗಿ ಶಾಂತ ನಿಂತ್ಕೊಂಡ. ಈ ಶಾಂತವಾದ ಮನಸ್ಸು ಆತ್ಮಗಿಂತ ಬೇರೆ ಅಲ್ಲ ಅಂತ ಗೊತ್ತು ಮಾಡಿಕೊಳ್ಳುತ್ತಲೇ ಅಲ್ಲಿ ನಾನು ಬಾಧಿತವಾಯಿತು, ಮನಸ್ಸು ಬಾಧಿತವಾಯಿತು,
ಪ್ರಪಂಚವು ಬಾಧಿತವಾಯಿತು. ಅವಾಗ ಅಖಂಡವಾದ ಪರಬ್ರಹ್ಮದಲ್ಲಿ ಒಂದಾದವು. ನಿಶ್ಚಲವಾದ ಚಿತ್ತವನ್ನ ಚಿತ್ಸ್ವರೂಪ ಸತ್ತಾ ಮಾತ್ರೇಣ ಅಂತ ಬರೀತಾರೆ ಭಾಷ್ಯಕಾರರು. ಕೇವಲ ಚಿತ್ಸ್ವರೂಪದ ಸತ್ತಾ ಮಾತ್ರವೇ ಈ ಮನಸ್ಸಾಗಿ ಚಿತ್ತವಾಗಿ ವಿಶೇಷವಾಗಿ ತೋರ್ತಾ ಇದೆ. ಈ ಚಿತ್ವ ಇದೆಯಲ್ಲ, ಚಿತ್ತ ಸ್ವರೂಪವೇ ಸನ್ಮಾತ್ರವೇ ಈ ರೀತಿ ತೋರ್ತಾ ಇರೋದು. ಸನ್ಮಾತ್ರ ಸ್ವರೂಪದಲ್ಲಿ ಅದನ್ನು ಬಾಧೆ ಮಾಡ್ಕೊಂಡ್ಬಿಟ್ರೆ ಪ್ರಯತ್ನದ ಅಂತ ಹೇಳಿದ್ದಾರೆ. ಅಲ್ಲಿ ನಿಮ್ಗೆ ಇನ್ನೂ ಇದೆ ಅಂತ ಕೆಲಸ. ಅಲ್ಲಿ ಒಂದಾಗುವವರೆಗೂ ಅದು ಬಾಧೆ ಆಗೋರು. ಅದು ಒಂದಾಗೋದ್ರೆ ಕ್ರಿಯೆ ಅಲ್ಲ, ಅದು ಜ್ಞಾನದಿಂದ ಒಂದೇ ಆಗುತ್ತೆ, ಬಾಧೆ ಆಗ್ಬಿಡುತ್ತೆ. ಇದು ಭೇದತ್ವ ಅನ್ಯತ್ವ ಬಾಧೆ ಆಗುತ್ತದೆ, ಒಂದಾಗ್ಬಿಡುತ್ತೆ. ಆಮೇಲೆ ಇನ್ನು ಸೆಟ್ಲ್ ಆಗ್ಬಿಡ್ತದೆ. ಇನ್ನು ಭಯ ಇಲ್ಲ, ಇನ್ನು ಹೊರಗೆ ಬರಲ್ಲ. ಅದು ಅಲ್ಲಿವರೆಗೂ ಹೋದ್ಮೇಲೆ ನಾನು ಬಹಳ ಆನಂದ ಪಡ್ಕೊಂಡೆ, ಸಾಕು ಇದೆ ಅಂತ ತೃಪ್ತರಾಗ್ಬಿಟ್ಟ ಅಂದ್ರೆ ಮೋಸ ಹೋಗ್ಬಿಡ್ತಾನೆ, ಮತ್ತೆ ಬಂದ್ಬಿಡ್ತಾನೆ ಹೊರಕ್ಕೆ. ಆ ಸಾಮ್ಯಾವಸ್ಥೆಯಲ್ಲಿದ್ದಾಗ ಆಗುವ ಆನಂದಕ್ಕೆ ಮೈ ಮರಿಬಾರದು, ಅದಕ್ಕೆ ತೃಪ್ತನೂ ಆಗಬಾರ್ದು. ಅದು ಕೂಡ ಆಗಂತುಕ, ತಾತ್ಕಾಲಿಕ ಅಂದ್ಕೊಂಡು ಸ್ವಾಭಾವಿಕವಾದ ಸಹಜವಾದ ಆನಂದದ ಕಡೆವರೆಗೂ ಸಿಗುವವರೆಗೂ ಬಿಡಬಾರ್ದು. ಸಮಾಧಿತ್ಸತಃ ಯೋಗಿನಃ ಯತ್ ಸುಖಂ ಜಾಯತೆ ತನ್ನ ಆಸ್ವಾದಯೇ. ಸಮಾಧಾತುಂ ಇಚ್ಛತಃ, ಸಮಾಧಾನವನ್ನು ಹೊಂದುವುದಕ್ಕೆ ಇಷ್ಟಪಡುತ್ತಿರುವಂತಹ ಮನಸ್ಸಿಗೆ ಆ ಸಮಾಧಾನ ಕಾಲದಲ್ಲಿ ಒಂದು ಆನಂದ ಆಗುತ್ತೆ. ಚಿತ್ತ ಸಮಾಧಾನ ಸಹಜ ಅಷ್ಟೇ ಅಲ್ಲ, ನಮ್ಗೆ ವಿಷಯಾನಂದವಾದಾಗಲೂ ಮನಸ್ಸು ಸಮಾಧಾನವಾಗಿ ಆನಂದ ಆಗೋದು. ಏನೇ ಒಂದು ಜಿಲೇಬಿ ತಿಂದಾಗ, ಸಂಗೀತ ಕೇಳಿದಾಗ, ಸಿನಿಮಾ ನೋಡಿದಾಗ ಆನಂದ ಆಗುತ್ತೆ. ಆ ಆನಂದ, ಆ ಮೊಮೆಂಟನ್ನ ನೀವು ಜ್ಞಾಪಿಸ್ಕೊಂಡ್ರೆ ಆ ಒಂದು ಕ್ಷಣಕಾಲ ಚಿತ್ತ ಸಮಾಧಾನವಾಗುತ್ತೆ. ಅವಾಗ ಒಳಗಿರುವ ಆತ್ಮಾನಂದ ಪ್ರತಿಫಲನ, ರಿಫ್ಲೆಕ್ಷನ್ ಆ ಮನಸ್ಸಿನ ಬಿದ್ದರೆ, ಏನ್ ಚೆನ್ನಾಗಿದೆ ಹಾಡು, ಇದು ಏನು ಆನಂದ ಇದೆ, ಹಾಡು ಮೇಲೆ ಹಾಕ್ಬಿಡ್ತಾನೆ. ಹಾಡು ನಿಮಿತ್ತವಾಯಿತು ಚಿತ್ತ ಚಾಂಚಲ್ಯ ನಿಲ್ಲಿಸೋದಕ್ಕೆ. ಚಿತ್ತ ಚಾಂಚಲ್ಯ ನಿಂತಾಗ ಒಳಗಿನ ಆನಂದ ಬಂದದ್ದು. ಹಾಡಿನ ಆನಂದ ಅಂತಾನೆ, ಸಿನಿಮಾ ಆನಂದ ಅಂತಾನೆ, ಜಿಲೇಬಿ ಆನಂದ ಅಂತಾನೆ. ಏನ್ ಚೆನ್ನಾಗಿದೆ ಬೋಂಡ, ಏನ್ ಚೆನ್ನಾಗಿದೆ ಅಲ್ಲ, ಅದು ಒಳಗಿನ ಆನಂದದ ಅಭಿವ್ಯಕ್ತಿಗೆ ಅದು ಸಾಧನ ಆಯಿತು. ನೀವು ಆನಂದ ಅಭಿವ್ಯಕ್ತಿಗೂ ಅಲ್ಲ, ಚಿತ್ತ ಚಾಂಚಲ್ಯ ನಿಲ್ಲುವುದಕ್ಕೆ ಸಾಧನ ಆಯಿತು. ಆನಂದ ಅಭಿವ್ಯಕ್ತ ಆಗೇ ಇದೆ, ಯಾವಾಗಲೂ ಆನಂದ ಸ್ವರೂಪನೇ. ಚಿತ್ತ ಚಾಂಚಲ್ಯ ನಿಲ್ಲುವುದಕ್ಕೆ ಏನೇನೋ ಮಾಡ್ತಾರೆ, ಡ್ರಗ್ಸ್ ತಗೊಳ್ತಾರೆ, ಹೆಂಡ ಕುಡಿತಾರೆ, ಏನೇನೋ ಮಾಡ್ತಾರೆ, ಎಲ್ಲ ಅಷ್ಟಕ್ಕೆ ಮಾಡೋದು. ಅದು ಕೃತಕವಾಗಿ ಹೊರಗಡೆಯಿಂದ ಚಿತ್ತ ಚಾಂಚಲ್ಯ ಮಾಡಿ ಏನೋ ಮಾಡಿದ್ರು, ಅದು ಸೈಡ್ ಎಫೆಕ್ಟ್ ಹೊರತು ವಿವೇಕ ವೈರಾಗ್ಯದಿಂದ ನಿಂತಬೇಕು ಚಾಂಚಲ್ಯ. ಈ ಸಮಾಧಾನವನ್ನು ಹೊಂದಬೇಕು ಅಂದುಕೊಂಡ ಯೋಗಿಗೆ ಯಾವ ಒಂದು ಸುಖ ಉಂಟಾಗತ್ತೆ, ಆ ಸುಖಕ್ಕೆ ಅವನು ಚಪ್ಪರಿಸಬಾರದು ಅಂತ ಸರ್. ಆಸ್ವಾದೇನೋ ಚಪ್ಪರಿಸ್ತೀವಲ್ಲ, ಆ ಆನಂದವನ್ನು ಚಪ್ಪರಿಸಬಾರದು, ಆ ಆನಂದಕ್ಕೆ ಮೈ ಮರಿಬಾರದು. ಆಸ್ವಾದನೆ ಆನಂದ ಸೂಪರ್ ಆಗಿದೆ, ಈಗ ಮತ್ ಪಕೋತಿಯಿಂದ ಅಂತಂದ್ರೆ ಆ ಆನಂದಕ್ಕೆ ಅಷ್ಟಕ್ಕೆ ಮತ್ತೆ ಪ್ರಯತ್ನ ಮಾಡ್ತಿದ್ರೆ ನಿಜವಾದ ಆನಂದ ಮದುವೆ ಆಗ್ಬಿಡುತ್ತೆ, ಸುಖೋದೇ ಇಲ್ಲ. ಅದು ಚಪ್ಪರಿಸಬಾರ್ದು. ತತ್ತ ನರಜ್ಜೇತ ಇತ್ಯರ್ಥ. ಅಲ್ಲಿ ಅಂಟ್ಕೋಬಾರ್ದು, ಅಲ್ಲಿ ರಮಿಸಬಾರ್ದು. ಆ ಆನಂದದಲ್ಲಿಯೇ ಇದೇ ಸಾಕು ಅಂತ ಹೇಳಿ ಅದು ತಪ್ತನಾಗಬಾರ್ದು. ಕಥಂತರಿಹಿ ಮತ್ತೆ ಹೇಗಿರಬೇಕು? ನಿಸ್ಸಂಗ ನಿಸ್ಪೃಹ ಪ್ರಜ್ಞೆಯ ವಿವೇಕ ಬುದ್ಧಿಯ ಯದುಪಲಭ್ಯತೆ ಸುಖಂ ತದು ಅವಿದ್ಯಾ ಪರಿಕಲ್ಪಿತಂ ವಿಷಯವ ಇದು ವಿಭಾವಯೇ. ಹೇಗಿರಬೇಕು ಅಂದ್ರೆ ನಿಸ್ಸಂಗನಾಗಿ ನಿಸ್ಪೃಹನಾಗಿ ಪ್ರಜ್ಞೆಯಿಂದ ವಿವೇಕ ಬುದ್ಧಿಯಿಂದ ಇರಬೇಕು. ಅಲ್ಲಿ ಯದ್ ಉಪಲಭ್ಯತೆ, ನಿಸ್ಸಂಗನಾಗಿ ವಿವೇಕ ಬುದ್ಧಿಯಿಂದ ಇದ್ದಾಗ ಯತ್ ಸುಖಂ ಉಪಲಭ್ಯತೆ, ಯಾವ ಸುಖವೂ ಅಲ್ಲಿ ತೋರು ಬರುತ್ತದೆ, ಅದು ಅವಿದ್ಯಾ ಪರಿಕಲ್ಪಿತ ಸುಖ. ಅದು ಹೀಗನ್ವಯ ಮಾಡಬಾರ್ದು. ವಿವೇಕ ಬುದ್ಧಿಯಿಂದ ಪ್ರಜ್ಞೆಯಿಂದ ಸುಖವಾಗುತ್ತಲ್ಲ ಅಂತ ಅನ್ಬಾರ್ದು. ಅಲ್ಲಿ ಪ್ರಜ್ಞೆಯಿಂದ ಇರಬೇಕು, ನಿಸ್ಸಂಗನಾಗಿರ್ಬೇಕು. ಯಾವಾಗ ಆ ಸಮಸ್ಥಿತಿ ಬಂದಾಗ ಒಂದು ಆನಂದ ಆಗುತ್ತಲ್ಲ, ಆ ಆನಂದ ಅನುಭವಕ್ಕಾದ್ರೂ ಅದು ಕಂಟ್ಕೋಬಾರ್ದು. ಅಲ್ಲಿ ಪ್ರಜ್ಞೆಯಿಂದ ಇರಬೇಕು ಅಂತಂದು. ಪ್ರಜ್ಞೆಯಿಂದ ಇದ್ಬಿಟ್ಟು ಆ ಆನಂದ ಇದೆಯಲ್ಲ, ಸಮಸ್ಥಿತಿಯಿಂದ ಉಂಟಾದ ಆನಂದ ಇದೆಯಲ್ಲ, ಇದು ಸುಖಂ ಉಪಲಭ್ಯತೆ. ಆ ಸಮಸ್ಥಿತಿಯಲ್ಲಿ ಸಾತ್ವಿಕವಾದಾಗ ಯಾವ ಸುಖವೂ ತೋರು ಬರುತ್ತದೆ, ಆ ಸುಖ ಅವಿದ್ಯಾ ಪರಿಕಲ್ಪಿತ ಸುಖ. ಅದು ಪರಮಾರ್ಥ ಸುಖ ಅಲ್ಲ. ಅದು ಸುಳ್ಳೆ ತೋರ್ಕೊಳ್ತಾ ಇದೆ, ನಿಮ್ಮನ್ನು ದಾರಿ ತಪ್ಪಿಸೋಕ್ಕೋಸ್ಕರ ತೋರ್ತಾ ಇರುತ್ತೆ. ಅದು ಈ ಸುಖಕ್ಕಾದ್ರೂ ನಿಮ್ಮ ಮೈ ಮರಿತಿ ನೋಡೋಣ ಅಂತ ಹೇಳ್ಬಿಟ್ಟು ಅದೇ ಎಷ್ಟು ಯಾವ್ಯಾವ ಹಂತದಲ್ಲಿ ನಿಮ್ಮನ್ನು ಪರೀಕ್ಷೆ ಆಗುತ್ತೆ ಅಂತಂದ್ರೆ ಬಹಳ ಕಷ್ಟ. ಅವನು ಭಗವಂತನ ಜಗಾಡ್ಬೇಕು. ಈ ಪರೀಕ್ಷೆ ಯಾಕೆ ಕೊಟ್ಟಿದ್ಯಾ ನನಗೆ,
ನನಗೆ ಈ ಪರೀಕ್ಷೆ ಒಡ್ಡಬೇಡ, ನನ್ನನ್ನು ಪರೀಕ್ಷೆ ಮಾಡಬೇಡ, ನನಗೆ ನಿಜವಾದ ಸುಖದವರೆಗೂ ನನ್ನ ಕರ್ಕೊಂಡು ಹೋಗು, ನೀನೇ ನನ್ನ ಕೈ ಹಿಡಿದು ಕರ್ಕೊಂಡು ಮುಟ್ಟಿಸ್ಬೇಕೆ ಹೊರತು ಮಧ್ಯಾಹ್ನ ನನಗೆ ಏನೋ ಅಡ್ಡದಾರಿ ನನ್ನ ತಪ್ಪಿಸ್ಬೇಡ, ನಿನ್ನನ್ನು ನಂಬ್ಕೊಂಡಿದ್ದೀನಿ, ನೀನು ನನ್ನ ಕೈ ಹಿಡಿದು ನಿಜವಾದ ಸ್ವರೂಪ ಸುಖ ಸ್ವರೂಪಾನಂದ ಏನಿದೆ ಅಲ್ಲಿವರೆಗೂ ನಾನು ಕರ್ಕೊಂಡು ಹೋಗು ಅಂತ ಹೇಳಿ ಪರಮಾತ್ಮನ ಬಿಗಿಯಾಗಿ ಒಪ್ಕೊಂಡ್ಬಿಡ್ಬೇಕಂತೆ, ಹೇಳ್ಕೊಂಡ್ಬಿಡ್ಬೇಕಂತೆ. ನೀನೇ ನನ್ನ ಇದು ಮಾಡ್ಬೇಕು, ನೀನಾದ್ರೆ ನಂಗೆ ಯಾರು ಇಲ್ಲ ಅಂತ ಹೇಳ್ಬಿಟ್ಟು ಭಗವಂತನ ಬಲವಾಗಿ ಆಶ್ರಯಿಸ್ಕೊಂಡು ಆನಂದ ಅಂತರ್ಮುಖನಾಗಿ ಆ ಸತ್ಯವನ್ನು ಕಾಣುವವರೆಗೂ ಬಿಡ್ದೇನೆ, ಆ ಸಾತ್ವಿಕ ಆನಂದ ಕಂಡುಕೊಳ್ದೇನೆ ವಿವೇಕ ಬುದ್ಧಿಯಿಂದ ಇರಬೇಕು, ನಿಸ್ಸಂಗನ ಇರಬೇಕು. ಇದು ಈ ಸಾತ್ವಿಕ ಆನಂದ ಅವಿದ್ಯಾ ಪರಿಕಲ್ಪಿತ ಆನಂದ ಅಂತೇಳಿ ಸುಳ್ಳೆ ತೋರ್ತಾ ಇದೆ ಅಂತೇಳಿ ವಿವೇಕ ತಿಳ್ಕೊಬೇಕು. ತಥೋಪಿ ಸುಖರಾಗ ನಿಗೃಹೀಯ ಇತ್ಯರ್ಥ. ಆ ಸುಖರಾಗದಿಂದಲೂ ಅಂದ್ರೆ ಸತ್ವಗುಣವು ಹೆಚ್ಚಾದದ್ದಾದಾಗ ತೋರಿಕೊಂಡ ಸುಖರಾಗದಿಂದಲೂ ಹಿಮ್ಮೆಟ್ಟಿಸ್ಕೋಬೇಕು, ವಿಂಗಡಣೆ ಮಾಡ್ಕೋಬೇಕು. ಗುಣದಿಂದ ಬಂದ ಆನಂದ ಸ್ವರೂಪ ಆನಂದ ಅಲ್ಲ, ಗುಣಾನಂದ, ಸತ್ವಗುಣಾನಂದ ಅದು. ಸತ್ವಂ ಸುಖೇ ಸಂಜಯತಿ ರಜಃಕರ್ಮಣಿ ಭಾರತ, ಜ್ಞಾನಮಾವೃತ್ಯತೆ ತಮಃ ಪ್ರಮಾದೇ ಸಂಜಯತ್ಯುತ. ಹಾಗೆ ಆ ಸತ್ವಗುಣದಿಂದ ಸಾತ್ವಿಕದಿಂದ ಬಂದಂತಹ ಸುಖ ಅದು ಅಂತೇಳಿ. ಸ್ವರೂಪ ನಿದ್ರಾ ಸುಖದಲ್ಲಿ ಸತ್ವಗುಣವೂ ಇರಲ್ಲ, ಅಲ್ಲೇ ಸ್ವರೂಪ ಅದು ದ್ವೈತವಿಲ್ಲದೆ ಇರೋ ಸ್ಥಿತಿ ಅದು. ಯದಾ ಪುನಃ ಸುಖರಾಗ ನಿವೃತ್ತಂ ನಿಶ್ಚಲ ಸ್ವಭಾವಂ ಸತ್ ನಿಶ್ಚರತ್ ಬಹಿರ್ನಿರ್ಗಚ್ಚತ್ ಭವತಿ ಚಿತ್ತಂ ತತಸ್ತತಃ ನಿಯಮ್ಯ ಉಕ್ತೋಪಾಯೇನ ಆತ್ಮನ್ಯೇವ ಏಕೀಕುರ್ಯಾತ್ ಪ್ರಯತ್ನತಃ. ಮಿಟ್ಟಿಸಿಕೊಂಡದ್ದಾದಾಗ ನಿಶ್ಚಲ ಸ್ವಭಾವವನ್ನು ಪಡ್ಕೊಳ್ತಾ ಇರುವಂತಹ ಆ ಚಿತ್ತ ಇದೆಯಲ್ಲ, ಮನಸ್ಸು ನಿಶ್ಚಲ ಸ್ವಭಾವದ್ದಾಗಿದ್ದು, ಅಲ್ಲೂ ಏನಾದ್ರು ಸಂಧಿ ಇದೆಯಾ, ಹೊರಗೆ ಓಡ್ ಹೋಗಕ್ಕೆ ಜಾಗ ಇದೆಯಾ ಹುಡುಕ್ತಾ ಇರ್ತದೋ. ಯಾವ ಜಾಗ ಓಡ್ ಹೋಗ್ಲಿ, ಎಲ್ಲಿಂದ ಓಡ್ ಹೋಗ್ಲಿ ಅಂತೇಳಿ ಅದಕ್ಕೆ 9 ಛಿದ್ರವು ಅಂಬಿಗ ಅಂತ ಹೇಳಿ 10 ಸೂತ್ರ ಇದೆ. ಯಾವ ಸೂತ್ರ ಹೊರಕೊಂಡು ನೋಡಿದೆ, ಎಲ್ಲಿಂದ ಓಡ್ ಹೋಗುತ್ತೆ ಅನ್ನೋದನ್ನ ಗಮನಿಸ್ತಾ ಇದ್ದು ಅದರ ಮೇಲೆ ಆ ಚಿತ್ರ ಮೇಲೆ ಮನಸ್ಸಿಟ್ಟು ಆ ಚಿತ್ರವನ್ನು ಹಿಡ್ಕೊಂಡು ಏಕೀಕುರಿಯ. ನೀನು ಹೊರಗಡೆಗೆಲ್ಲ ಹೋಗ್ಬೇಕಾಗಿರೋದು ನಿನ್ನ ಮೂಲ ರೂಪ ಅದು, ಅಲ್ಲಿ ನೀನು ಸೆಟ್ಲಾಗು, ಅಲ್ಲಿ ನೀನು ನೆಲೆ ನಿಂತ್ಕೋ, ಅದು ವಿಶ್ರಾಂತಿ ಸ್ಥಾನ ಅಂತ ಹೇಳಿ ಮೇಲೆ ಹೇಳಿದ ಉಪಾಯದಿಂದ ಆ ಹೊರಗೆ ಹೋಗ್ಬೇಕು ಅಂತ ಅಂದ್ಕೊಂಡ ಚಿತ್ತವನ್ನ ಆತ್ಮನಲ್ಲಿ ಮುಳುಗಿಸಿ ಆತ್ಮರೂಪದ ಬಾಧೆ ಮಾಡಿ ಆತ್ಮನೇ ಇದರ ನಿಜ ತತ್ವ ಅಂತ ತಿಳ್ಕೊಂಡು ಆತ್ಮನಲ್ಲಿ ಒಂದಾಗ್ಬಿಡಿ, ಸೆಟ್ ಆಗ್ಬಿಡಿ. ಈ ಮನಸ್ಸಿನ ನಿಜ ರೂಪ ಆತ್ಮನೇ. ಅದು ಇದು ಸಾಮಾನ್ಯವಾಗಿ ನಾಮಪದದಲ್ಲಿ ಜಾಸ್ತಿ ನಿಷೇಧ ಬರುತ್ತೆ, ಕ್ರಿಯಾಪದ ಇದು ನಿಶ್ಚರದ ಕ್ರಿಯಾಪದಲ್ಲಿ ಇದು ನಿಷೇಧ ಅಲ್ವಾಡೋದು ಅರ್ಥ ಬರುತ್ತೆ, ನಿಷೇಧ ಬರಲ್ಲ. ನಿರ್ಗಮ ಅನ್ನೋದಿದೆಯಲ್ಲ, ನಿರ್ಗಮ ನಾಮಪದ ವಾಪಸ್ ಬರೋದು ಅಂತ ನಿರ್ಗಮ. ಅದೇ ನಿಶ್ಚಲ ನಿಷೇಧಾರ್ಥನೆ, ಅದೇ ನಿಶ್ಚಲ ಅಲ್ಗಾಡದೆ ಇರೋದು. ಅಲುಗಾಡದೆ ಇರೋದು. ಅದೇ ನಿಶ್ಚರತ್ ನಿರ್ಗಚ್ಚತ್ ಎಲ್ಲ ಹೋಗುವ ಅನ್ನೋ ಅರ್ಥ. ಹೌದು, ಅದು ನಿತರಾಮ್ ಚರತಿ, ಬಹಳವಾಗಿ ಓಡೋಡ್ದು ಅಂತ. ನಿತರಾಮ್ ಚರತಿ ಹೇಗೆ ಭೇದ ಹೇಗೆ ಗೊತ್ತಾಗುತ್ತೆ? ಅಲ್ಲ, ವಾಕ್ಯ ನೋಡ್ಕೊಳ್ಳೆ ಗೊತ್ತಾಗುತ್ತಲ್ಲ, ಅಲ್ಲೇ ವಾಕ್ಯದಲ್ಲಿ ಗೊತ್ತಾಗುತ್ತೆ. ಹಾಗೆ ಪದ ಪ್ರಯೋಗ ಆದ್ರೆ ಅದು ಕಾಂಟೆಕ್ಸ್ಟ್ ಅದಕ್ಕೆ ನೆಗೆಟ್ ಮಾಡ್ತಾ ಇದೆಯೋ ಇಲ್ಲ ಇದನ್ನ ಹೇಳ್ತಿದ್ಯೋ, ಅದು ಸಂದರ್ಭ ನೋಡ್ಕೋಬೇಕು. ಆ ಸಂದರ್ಭ ನೋಡಿದ್ರೆ ಹೇಳಕ್ಕಾಗಲ್ಲ. ಸಂದರ್ಭದಲ್ಲಿ ನೀನು ಉಪಸರ್ಗ ಇದು ವಿ ಅನ್ನೋದು ಅಷ್ಟೇ, ವಿ ಉಪಸರ್ಗಕ್ಕೆ ವಿಶೇಷ ಅರ್ಥ ಬರುತ್ತೆ, ಇದರಲ್ಲಿ ವಿಗತ ಅರ್ಥ ಬರುತ್ತೆ. ಸಂದರ್ಭಾನುಸಾರ ಗೊತ್ತಾಗುತ್ತೆ. ಬಹಿರ್ನಿರ್ಗಚ್ಚ ಹೊರಮುಖವಾಗಿ ಹೋಗುತ್ತಿದ್ದ ಆ ಚಿತ್ತವನ್ನ ಮೆಲ್ಲ ಮೆಲ್ಲಿಗೆ ಅದರಿಂದ ಎಳ್ಕೊಂಡು ಮೇಲೆ ಹೇಳಿದ ಉಪಾಯದಿಂದ ಸರ್ವಂ ದುಃಖಂ ಸರ್ವ ವನಸ್ಪತಿ ಹೇಳಿದಲ್ಲ, ಆ ಉಪಾಯದಿಂದ ಎಳ್ಕೊಂಡು ಹತ್ತು ಬಿಡ್ಬೇಕಂತೆ. ಮುಳುಗು ಅದ್ದು. ಆ ಕೆಲವು ಮಕ್ಕಳು ಹೊಳೆ ಮುಳುಗಲ್ಲ, ಆ ಮುಳುಗಲ್ಲ, ಚಳಿ ಬಾ ಮೆಲ್ಲಿಗೆ ಕರ್ಕೊಂಡು ಹೋಗಿ ಆಮೇಲೆ ಒದ್ದಾಡ್ ಬೇಡ 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 ಅಂತಾರೆ. ಒಂದು ಅದ್ದು ಬಿಟ್ಟು ಬೀಳುತ್ತೆ, ಬೆಚ್ಚತ್ತೆ ಅದು. ಆಮೇಲೆ 2-3 ದಿನ ಆಮೇಲೆ ನಾನೇ ಮಾಡ್ತೀನಿ, ಆಮೇಲೆ ಹಠ ಬರ್ತೇನೆ, ನಾನು ಮತ್ತೆ ಹೋಗ್ತೀನಿ ಅಂತೆ. ಹಾಗೆ ಈ ಮನಸ್ಸಿಗೆ ಅದು ಒಗ್ಗಿಲ್ವಲ್ಲ, ಹೋಗಲ್ಲ ಅಂತೆ. ಒಂದ್ಸಲ ಆತ್ಮ ಮುಳುಗಿ ಬಂದ್ಬಿಡ್ತೀವಿ ಅಂದ್ರೆ ನನ್ನ ಅಲ್ಲೇ ಇಡು, ಇನ್ನು ಬರೋಲ್ಲ ಅನ್ನತ್ತೆ ಅದು. ಇನ್ನು ಆಯ್ತು, ಇನ್ನು ಕಿತ್ತಕ್ಕೂ ಆಗಲ್ಲ ಮನಸ್ಸನ್ನ. ಒಂದ್ಸಲ ಮುಳುಗಿ ಬಂದ್ಬಿಡ್ತೀವಿ ಅಂದ್ರೆ ಇನ್ನು ಜಮ್ಮೆ ಬಿ ಬರಲ್ಲ ಅನ್ನತ್ತೆ. ನಂಗೆ ಪ್ರಪಂಚವೂ ಬೇಡ, ನೀನೂ ಬೇಡ, ಯಾರು ಬೇಡ, ನಂಗೆ ಆತ್ಮನೇ ಸಾಕು ಅಂತೇಳಿ ಅಲ್ಲ. ನೀನು ಇದ್ದ ಇರಕ್ಕೆ ಇವನನ್ನು ಬಾಧೆ ಮಾಡಿ, ಪ್ರಪಂಚವನ್ನು ಬಾಧೆ ಮಾಡಿ
ಶಾಂತ ಸ್ವಸ್ಥವಾಗ್ಬಿಡುತ್ತೆ ಮನಸ್ಸು. ಚಿತ್ ಸ್ವರೂಪ ಸತ್ತಾ ಮಾತ್ರಮೇವ ಆಪಾದಯೇದಿತ್ಯರ್ಥ. ಚಿತ್ ಸ್ವರೂಪದ ಇರುವಿಕೆ ಮಾತ್ರದಲ್ಲಿಯೇ ಅದನ್ನ ಕೂಡಿಸಬೇಕು. ಚಿತ್ಸ್ವರೂಪದ ಸತ್ತಾ ಮಾತ್ರತೆಯನ್ನು ಅದಕ್ಕೆ ಉಂಟು ಮಾಡಿಕೊಡಬೇಕು. ನೀನು ಚಿನ್ಮಾತ್ರನೇ ಸನ್ಮಾತ್ರನೇ, ಅದಕ್ಕಿಂತ ವ್ಯತಿರಿಕ್ತನಲ್ಲ, ಅದೇ ನಿನ್ನ ಪರಮಾರ್ಥ ಸ್ವರೂಪ ನೋಡ್ಕೊ ಅಂತ ಹೇಳಿ ಆ ಮನಸ್ಸನ್ನ ಆ ಸ್ವರೂಪದಲ್ಲಿ ಬಾಧೆ ಮಾಡ್ಬೇಕು. ಹಾವು ಹಗ್ಗವೇ ಅಂತ ಹೇಗೆ ಹಾವಿನ ನಿಜ ರೂಪ ಹಗ್ಗವೇ ಅಂತ ಗೊತ್ತು ಮಾಡುವ ಹಾಗೆ ಬಾಧೆ ಮಾಡ್ತೀವೋ, ಹಾಗೆ ಆ ಮನಸ್ಸಿನ ಮೂಲ ರೂಪವಾಗಿರುವ ಅದರಲ್ಲೂ ಅನುಗತವಾಗಿರುವ ಚಿತ್ಸ್ವರೂಪ ಸತ್ಸ್ವರೂಪ ಏನಿದೆ ಆ ರೂಪದಿಂದ ಕಾಣುತ್ತಾ ಮನಸ್ಸನ್ನ ಕಿತ್ತಾಕ್ಬಿಡ್ತಾನೆ. ಮನಸ್ಸಿನೆಲ್ಲ ಸೇರ್ಕೊಂಡಿರೋದು ಸತ್ತು ಚಿತ್ ಎರಡೇ. ಸತ್ತು ಚಿತ್ ಬಿಟ್ಟು ಮನಸ್ಸಿಲ್ಲ. ಆ ಚಿತ್ ಸ್ವರೂಪದ ಸತ್ತಾ ಮಾತ್ರದಿಂದ ಅದನ್ನ ಕಂಡುಬಿಟ್ರೆ ಕಂಡು ಸಮಯದಲ್ಲಿಯೇ ಆ ಮನಸ್ಸು ಬಾಧಿತವಾಗ್ಬಿಟ್ಟು ಅದು ಆತ್ಮದಲ್ಲಿ ಒಂದಾ ಹೋಗ್ಬಿಡುತ್ತೆ, ನಿಂತೋ ಹೋಗ್ಬಿಡುತ್ತೆ. ಅಲ್ಲಿ ನಿಲ್ಲಿಸ್ಬಿಡ್ಬೇಕು ಅಂದ್ರು. ಏನು ಗೌಡಪಾದ ಇದು ಅಂದ್ರೆ ಗೌರೀಶಂಕರ ಶಿಖರ ಆಗೋದು. ಗೌರೀಶಂಕರ ಎತ್ತು ಬಿಡ್ತಾರೆ ಅಲ್ಲಿಗೆ, ಬನ್ನಿ ಇಲ್ಲಿಗೆ ತಗೊಂಡು ಹೋಗಿ ನಿಂತಾರೆ ಅಲ್ಲಿ. ಗುರುಗಳೇ, ಹಾ ಹೇಳಿಮ್ಮ. ಇದು ಸ್ವೀಟ್ ತಿನ್ನುವಾಗ ಬರೋ ಆನಂದ ಅಂದ್ರೆ ಅದು ರಜೋಗುಣದಿಂದ ಬರುವುದು ಅಂತ ಹೇಳ್ಬೋದಿಲ್ವಾ? ಅಲ್ಲ ಅದು ಮತ್ತೆ ಅಲ್ಲ ಹೇಳ್ಬೋದು. ಅದು ಒಂದೇನಂದ್ರೆ ಎಲ್ಲಾ ಆನಂದವೂ ಮೂಲತಃ ಆತ್ಮಂದೆ. ಅದು ರಜೋಗುಣದ ಬರಲಿ, ತಮೋಗುಣದ ಬರಲಿ, ಸತ್ವಗುಣದ ಬರಲಿ, ಅದಷ್ಟು ಮನಸ್ಸಿನ ಅಲುಗಾಟ ನಿಲ್ಲಿಸೋದು ಕಷ್ಟಕ್ಕೆ ಸಾಧನವಾಗಿರುತ್ತೆ. ಮನಸ್ಸಿನ ಅಲುಗಾಟ ನಿಂತ ಕೂಡ್ಲೇನೆ ಒಳಗಿರೋ ಆತ್ಮ ಅಂದ್ರೆ ಪ್ರತಿಫಲನ ಆಗತ್ತೆ. ಅದೇ ತಮೋಗುಣ ಒಂದ್ಸಲ ತೀರಾ ಆಭಾಸ ರೂಪ ಆಗುತ್ತೆ, ರಜೋಗುಣ ಮಧ್ಯಮ ಮಟ್ಟ ಇರುತ್ತೆ, ಸಾತ್ವಿಗುಣ ತುಂಬಾ ಹಿತವಾಗುತ್ತೆ ಅವನಿಗೆ. ಆ ಆನಂದದಲ್ಲಿ ಎಫೆಕ್ಟ್ ಇದೆಯಲ್ಲ, ಆನಂದ ಸ್ವರೂಪ ಒಂದೇ ಆದ್ರೂ ಆನಂದದ ಎಫೆಕ್ಟ್ ಏನಿದೆ, ತಮೋಗುಣ ನಿದ್ರಾನಂದ ಆಗಲಿ ಅಥವಾ ಇನ್ನೇನೋ ಇನ್ನೊಬ್ಬರಿಗೆ ತೊಂದರೆ ಮಾಡಿ ಜಿಗಿಟಿ ತೊಂದರೆ ಕೊಟ್ಟು ಆನಂದ ಖುಷಿ ಪಡೋ ಆನಂದ ಆಗಲಿ, ಅದು ಆನಂದ ತುಂಬಾ ಆನಂದ ಆಭಾಸ, ಅದು ನಿಜ ಆನಂದ ಅಲ್ಲ. ರಜೋಗುಣದ ಆನಂದವೂ ಅಷ್ಟೇ, ಈ ಸಿನಿಮಾ ಆಗಲಿ ಅಥವಾ ಒಳ್ಳೊಳ್ಳೆ ತಿಂಡಿ ತಿಂದು ಇತ್ಯಾದಿ ಮಾಡಿದ ಆನಂದ ಆಗಲಿ ಇದೆಲ್ಲ. ಸಾತ್ವಿಕವಾದ ಭಗವತ್ ಚಿಂತನೆ, ಭಜನೆ, ಜಪ, ಅನುಷ್ಠಾನ ಮಾಡೋ ಒಂದು ಆನಂದ ಆಗತ್ತೆ, ಅದು ಬಹಳ ಒಳ್ಳೆ ಪರಿಣಾಮಕಾರಿ. ಆದ್ರೂ ಕೂಡ ಅದೆಲ್ಲವೂ ಮನಸ್ಸಿನ ಸ್ಥಿತಿಯನ್ನು ನಿಲ್ಲಿಸೋದಕ್ಕೆ ಅಷ್ಟಕ್ಕೆ ಸಾಧನವೇ ಹೊರತು ಆನಂದ ಪ್ರಾಪ್ತಿಗೆ ಸಾಧನ ಅಲ್ಲ ಯಾವುದು. ಆನಂದ ಇದೆ, ಆನಂದವೇ ಪರ್ಮನೆಂಟ್ ಆಗಿರೋದು, ಯಾವಾಗಲೂ ಆನಂದವೇ. ಅದು ವೃತ್ತಿಗಳು ಹೇಳೋದು ಅಡಗೋದ್ರಿಂದ ಆನಂದ ಮರ್ಯಾದೆ ಆಗೋದು ಚೋರ್ಕೊಳ್ಳೋದು ಅಂತಾಗತ್ತೆ. ಇದು ಸಾಮ್ಯ ಸ್ಥಿತಿ ಅಂದ್ರೆ ಅದು ಸತ್ವ ಗುಣದಿಂದ ಬಂದ್ರೆ ಕೂಡ ಅದು ಪರ್ಮನೆಂಟ್ ಇಲ್ಲ ಅಲ್ಲ. ಸತ್ವಗುಣ ಬಂದು ಅಲ್ಲ, ಗುಣಾತೀತನಾಗ್ಬೇಕು, ಗುಣತ್ರಯ ವಿಮುಕ್ತನಾಗ್ಬೇಕು. ಗುಣಾತೀತನು ಗುಣತ್ರಯ ವಿಮುಕ್ತನಾದ್ರೆ ಅದು ಪರಮಾರ್ಥಾನಂದ, ಪರಮಾರ್ಥ ಸ್ವರೂಪ. 11 ಗಂಟೆ ಆಯ್ತು. ಗುರುಗಳೇ ಈ ಧ್ಯಾನದಲ್ಲಿ ಕೂತ್ಕೊಂಡಾಗ ಒಂದೇ ದಿನದಲ್ಲಿ ನಾವು ಈ ಸ್ಥಿತಿಯನ್ನು ತಲುಪಕ್ಕಾಗಲ್ಲ ಅನ್ನುವಾಗ ಪ್ರತಿದಿನವೂ ಅದೇ ಪ್ರಕ್ರಿಯೆನ ಅದೇ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತಾನೆ ಪ್ರಾಕ್ಟೀಸ್ ಮಾಡ್ಬೇಕು. ಅದೇ ಮಾಡ್ಬೇಕು, ಪ್ರತಿನಿತ್ಯ ಮಾಡ್ಬೇಕು, ಜಾಸ್ತಿ ಹೊತ್ತು ಮಾಡ್ಬೇಕು. ಅಲ್ಲ ಸರಿ, ಜಾಸ್ತಿ ಹೊತ್ತು ಪ್ರತಿನಿತ್ಯ ಅನ್ನೋದು ಸರಿ ಗುರುಗಳೇ, ಪ್ರಾಸೆಸ್ ಎಲ್ಲ ಅದೇನೆ. ಅದೇ ಇದೇ ಪ್ರಾಸೆಸ್ ಕರೆಕ್ಟ್. ಈಗ ಮನಸ್ಸು ಯಾವುದೋ ಒಂದು ಸ್ಥಿತಿಗೆ ಹೋದಾಗ ಮತ್ತೆ ವ್ಯಾವಹಾರಿಕವಾದಂತ ಯಾವುದೋ ಒಂದು ವಾಸನೆಯಿಂದ ಆಲೋಚನೆಗೆ ಬಂದಾಗೂ ಕೂಡ ಅದನ್ನ ಮತ್ತೆ ಎಳ್ಕೊಂಡ್ಬಂದು ಧ್ಯಾನದಲ್ಲೇ ಕೂತಿದ್ದು ನೆಕ್ಸ್ಟ್ ಡೇನು ಅದನ್ನೇ ಮಾಡ್ಕೊಂಡು ಹೋಗ್ತಾ ಇರೋದು. ಹೌದು ಮಾಡ್ತಾನೆ ಸರಿ ಹೋಗ್ಬೇಕು. ಹೌದು ಅದೇ ಮಾರ್ಗ, ಬೇರೆ ಇಲ್ಲೇ ಇಲ್ಲ. ಅಲ್ಲ ಒಂದೇ ದಿನ ಈ ಸ್ಥಿತಿಗೆ ಹೋಗಕ್ ಆಗೋದೇ ಇಲ್ಲ ಯಾರಿಗೂ, ಕಷ್ಟ. ಅದು ಜನ್ಮಾಂತರ ಅಷ್ಟು ಪುಣ್ಯ ಮಾಡಿದ್ರೆ ಆಗತ್ತೆ. ಅಲ್ಲ ಜನ್ಮಾಂತರದ ಪುಣ್ಯದಲ್ಲ, ನಮ್ಮಂತ ಈ ಸಾಧಕರು ಈ ಯೋಗಿಗಳು ಅಂತ ಹೇಳ್ತಾರಲ್ಲ ಅವ್ರಿಗೆ, ನಮ್ಮಂಥವ್ರು ಕಷ್ಟ, ನಮ್ಮಂಥವ್ರು ತುಂಬಾ ಟೈಮ್ ತಗೊಳ್ಳಿ. ವೈರಾಗ್ಯ ಅಂತ ಹೌದು.